ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ತೆ ವೀಕ್ಷಕರೇ, ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಜನವರಿ 22 ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ದಿನ. ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗುವ ದಿನ. 500 ವರ್ಷಗಳ ಹೋರಾಟದ ಹಾದಿಗೆ ಪರಿಶ್ರಮ ಸಿಗುವಂತಹ ದಿನ. ತಮಗೆಲ್ಲ ತಿಳಿದೇ ಇದೆ, ಇಂದು ಶ್ರೀರಾಮ, ಪ್ರಭು ಶ್ರೀರಾಮ, ಅಯೋಧ್ಯೆಯ ರಾಜ, ಹನುಮನ ಆರಾಧ್ಯ ದೈವ, ಅತ್ಯಂತ ಮಾದರಿ ಸಹೋದರ, ಪಿತೃವಾಕ್ಯ ಪರಿಪಾಲಕ ಶ್ರೀರಾಮ ಅಯೋಧ್ಯೆಗೆ ಹಿಂತಿರುಗಿ ಬರುವಂತಹ ದಿನ. ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಮಧ್ಯಾಹ್ನ ಸುಮಾರು 12:22 12:40 ನಡೆಯುವಂತಹ ಶುಭ ಲಗ್ನದಲ್ಲಿ 84 ಸೆಕೆಂಡುಗಳಲ್ಲಿ ಶ್ರೀರಾಮನ ರಾಮಲಲ್ಲ ಅಂದರೆ 5ರ ಪೋರನ ಬಾಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಗ್ರಹವನ್ನು ಕೆತ್ತಿರೋದು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅನ್ನುವಂತಹ ಶಿಲ್ಪಿ. 51 ಇಂಚ್ ಇರುವಂತಹ ಈ ವಿಗ್ರಹ 200 kg ತೂಕ ಇರುತ್ತೆ. ಜೊತೆಗೆ ಮೂಲ ವಿಗ್ರಹ ಏನಿದೆ 5 ಇಂಚು, ಅದನ್ನು ಕೂಡ 51 ಇಂಚ್ ಇರುವಂತಹ ವಿಗ್ರಹದ ಮುಂದೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಿಮಗೆಲ್ಲ ತಿಳಿದೇ ಇದೆ, ಅಯೋಧ್ಯೆಗೆ ರಾಮ ಹಿಂದಿರುಗಿ ಬರಬೇಕು, ರಾಮನಿಗೊಂದು ಅಸ್ತಿತ್ವ ಆಗಬೇಕು ಅನ್ನೋದು ಬಹಳ ಮಂದಿಯ ಕನಸಾಗಿತ್ತು. ಎಷ್ಟೋ ಜನ ಊಟ ಬಿಟ್ಟಿದ್ರು, ನಿದ್ರೆ ಬಿಟ್ಟಿದ್ರು. 30 ವರ್ಷಗಳಿಂದ ದಾಖಲೆಯ ಒಂದು ಪ್ರತಿಜ್ಞೆ ಮಾಡಿದ್ರು ಅಥವಾ ತಪಸ್ಸು ಮಾಡಿದ್ರು ಅಂತ ಹೇಳಬಹುದು. ಆ ಎಲ್ಲ ತಪಸ್ಸು ಇವತ್ತು ನನಸಾಗುವಂತಹ ಕ್ಷಣ. ರಾಜಸ್ಥಾನದ ಮಕ್ರಾನ ಮಾರ್ಬಲ್ನಿಂದ ಅಷ್ಟಭುಜಾಕೃತಿಯಲ್ಲಿ ಮಂಟಪವನ್ನು ತಯಾರು ಮಾಡಲಾಗಿದೆ. ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ಕಲ್ಲು ಶ್ವೇತವರ್ಣದ ಕಲ್ಲಿನಲ್ಲಿ ಮಂಟಪವನ್ನು ತಯಾರು ಮಾಡಿ ಮೈಸೂರಿನ 100 ವರ್ಷ ಹಳೆಯ ಕೃಷ್ಣ ಕಲ್ಲಿನಿಂದ ಈ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ. ಬಹಳ ಸಾರಿ ನಾವು ಹೇಳ್ತೀವಲ್ವಾ, ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಅದು ತಪಸ್ಸಿನಿಂದ ಆಗಿರುತ್ತೆ ಅಂತ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದಾಗ ನಮ್ಮ ಕರ್ನಾಟಕದ ಕೊಡುಗೆ ಇದಾಗಿರುತ್ತೆ. ಜೊತೆಗೆ ಈ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಕಣ್ಣಿಗೆ ಏಟಾಗತ್ತಂತೆ. ಬರೀ ಒಂದೇ ಕಣ್ಣಿನಲ್ಲಿ ಬಹಳ ಹೊತ್ತಿನ ಕಾಲ ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರಂತೆ. ನೋಡಿ, ಪ್ರಭು ಶ್ರೀರಾಮನ ಕೃಪೆ. ಜೊತೆಗೆ ಈ ವಾಲ್ಮೀಕಿ ರಾಮಾಯಣವನ್ನು ನಾವು ನೋಡ್ಕೊಂಡು ಬಂದಾಗ ಅಲ್ಲೂ ಕೂಡ ಮರ್ಯಾದಾ ಪುರುಷೋತ್ತಮ ರಾಮನ ಬಗ್ಗೆ ಅದೆಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು. ರಾಮನನ್ನ ರಾವಣನ ತಮ್ಮ ವಿಭೀಷಣನೇ ಮೆಚ್ಚಿ ಬಂದು ಪ್ರಭು ಶ್ರೀರಾಮನ ಸೇನೆಗೆ ಸೇರ್ತಾನಂತೆ. ಈ ಎಲ್ಲ ಒಂದು ವಾಡಿಕೆ ನಾವು ಕೇಳಿದ್ವಿ. ಶ್ರೀರಾಮನ ಕೆಲಸಗಳಾಗಿರಬಹುದು, ಆದರ್ಶಗಳನ್ನು ನೋಡ್ತಾ ಇದ್ವಿ. ರಾಮನಿಗೆ ಒಂದು ಅಸ್ತಿತ್ವ ಬೇಕಿತ್ತು, ಆ ಅಸ್ತಿತ್ವ ಇಂದು ನೆರವೇರ್ತಾ ಇದೆ. ನಮ್ಮ ಚಂದನ ವಾಹಿನಿಯಲ್ಲೂ ಕೂಡ ಮಧ್ಯಾಹ್ನ 12 ನೇರ ಪ್ರಸಾರ ಇರುತ್ತೆ. ಮರ್ಯಾದಾ ಪುರುಷೋತ್ತಮನ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡೋಣ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಅತಿಥಿಯನ್ನು ಪರಿಚಯಿಸುವಂತಹ ಸಮಯ. ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳ್ತೀವಿ ನಾವು. ಯಾಕಂತ ಹೇಳಿದ್ರೆ ಒಬ್ಬ ವೈದ್ಯ ಭೂಮಿ ಮೇಲಿರುವಂತಹ ಪ್ರತ್ಯಕ್ಷ ದೇವರು ಅಂತ. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅನ್ನೋರಿಗೆ ICUನಲ್ಲಿ ತನ್ನವರನ್ನ ದುಡ್ಡು ಕೊಟ್ಟು ಉಳಿಸಲಾಗದೆ ಬಂದವರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತ. ಒಬ್ಬ ವೈದ್ಯನಿಗೆ ಒಬ್ಬ ವೃತ್ತಿ ಧರ್ಮದ ಜೊತೆಗೆ ಸಾಮಾಜಿಕ ಧರ್ಮ ಇರಬೇಕಾಗುತ್ತೆ. ಅಂತಹ ಧರ್ಮ ಇದ್ದಿದ್ದೇ ಆದರೆ ನಮ್ಮಲ್ಲಿ ಬಹಳ ಸಾರಿ ಎಷ್ಟೋ ಜೀವಗಳು ಉಳಿಯುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದವರು. ನಾವು ಬಹಳ ಸಾರಿ ಪ್ರಸೂತಿ ಅಂತ ಬಂದಾಗ, ಸ್ತ್ರೀರೋಗ ತಜ್ಞರು ಅಂತ ಬಂದಾಗ ಇಲ್ಲಿ 2 ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ತಾಯಿಯ ಆರೋಗ್ಯ ಜೊತೆಗೆ ಮಗುವಿನ ಆರೋಗ್ಯ.
ಈ ಎರಡನ್ನೂ ಕೂಡ ಪರಿಪಾಲನೆ ಮಾಡೋದು, ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋದು, ಜೊತೆಗೆ ಇಲ್ಲಿ 2 ಕುಟುಂಬಗಳಿಗೆ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ, 2 ಜೀವಗಳನ್ನು ಉಳಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಸ್ತ್ರೀರೋಗ ತಜ್ಞೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈ ಬಗ್ಗೆ ಮಾತನಾಡೋಣ, ಜೊತೆಗೆ ಅವರ ಸಾಧನೆಯನ್ನ, ಕುಟುಂಬದ ಹಾದಿಯನ್ನ ಮೆಲುಕು ಹಾಕ್ತಾ ಹೋಗೋಣ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಸುನೀತಾ ಮಹೇಶ್, ಇವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸ್ನೇಹ. ಇವತ್ತು ನೀವೇ ಹೇಳ್ದಂಗೆ ತುಂಬ ವಿಶಿಷ್ಟವಾದ ದಿವಸ. ಅಯೋಧ್ಯೆಯಲ್ಲಿ ಶ್ರೀರಾಮನ ಏನಂತಾರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ದಿವಸ. ಆ ದಿವಸದಲ್ಲಿ ನನಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದೀರಾ ಈ ಚಂದನ ವಾಹಿನಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಅನಿಸಿಕೆಗಳನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ. ನನಗಿದೊಂಥರ ತುಂಬ ಸಂತೋಷದ ದಿನ. ಹಾಗೆಯೇ ಈ ಕಾರ್ಯಕ್ರಮದ ಆದಿಯಲ್ಲೇ ನಾನು ಒಂದು ರಾಮರ ಶ್ಲೋಕವನ್ನು ಹೇಳ್ಕೋತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಂದರೆ ರಾಮರ ದೇವರಲ್ಲಿ ನನ್ನ ಒಂದು ನಮನವೊಂದು ಇಡ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಈ ದಿನದ ಶುಭೋದಯ ಕಾರ್ಯಕ್ರಮದಲ್ಲಿ ಶುಭಾಶಯಗಳನ್ನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ತಮ್ಮ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVG ಅವರ ಕಗ್ಗ ರಸಧಾರೆಯಿಂದ. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತಿಂದು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಹುಟ್ಟಿದವರಿಗಾಗಿ ಇರುವ ತೊಟ್ಟಿಲುಗಳು ಎಷ್ಟಿವೆಯೋ, ಸತ್ತವರಿಗಾಗಿ ಸ್ಮಶಾನಗಳು ಕೂಡ ಅಷ್ಟೇ ಇವೆ. ಸ್ಮಶಾನವು ಸತ್ತವರನ್ನ ಸ್ವೀಕರಿಸಿ ಹೇಗೆ ನುಂಗಿ ತೇಗುತ್ತದೆಯೋ ಹಾಗೆಯೇ ಹುಟ್ಟಿದವರನ್ನ ಸ್ವೀಕರಿಸಿ ಹಬ್ಬವನ್ನು ಆಚರಿಸುತ್ತವೆ ತೊಟ್ಟಿಲುಗಳು. ಈ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲ ಸಾಯದೆ ಇಲ್ಲೇ ಉಳಿದು ಬಿಟ್ಟರೆ ಹೊಸದಾಗಿ ಹುಟ್ಟುವವರಿಗೆ ಸ್ಥಳವೇ ಇಲ್ಲದಂತಾಗುತ್ತದೆ ಅಂತ DVG ಅವರು ಹುಟ್ಟು ಹಾಗೂ ಸಾವುಗಳ ಅನಿವಾರ್ಯತೆಯನ್ನ ಸ್ಪಷ್ಟೀಕರಿಸಿದ್ದಾರೆ. ಮೇಡಮ್, ವೈದ್ಯಕೀಯ ವೃತ್ತಿ ಅಂದ್ರೆ ಒಂದು ಸವಾಲಿನ ವೃತ್ತಿ. ನಮಗೆ ಈ ಒಂದು 10-15 ವರ್ಷ 20 ವರ್ಷದ ಹಿಂದೆ ನೀವು ಯಾರಿಗೆ ಕೇಳಿ ನೀವು ಏನಾಗಬೇಕು ಅಂದರೆ ವೈದ್ಯ ಆಗಬೇಕು ಇಲ್ಲ ಎಂಜಿನಿಯರ್ ಆಗಬೇಕು ಅಂತ ಹೇಳ್ತಾ ಇದ್ರು. ಬಹಳ ಕಷ್ಟಕರವಾದಂತಹ ಓದು ಹೌದು, ಜೊತೆಗೆ ಎಲ್ಲರೂ ಕೂಡ ಇಲ್ಲ ನಾನೊಬ್ಬ ವೈದ್ಯ ಆಗಬೇಕು ಅಂತ. ಯಾಕಂದ್ರೆ ಆ ಕ್ಷಣಕ್ಕೆ ನೀವು ಎಂಥದ್ದೇ ಕ್ಷಣಕ್ಕೆ ಹೋದ್ರೂ ಕೂಡ ಅದೊಂದು ನೀಡ್ ಆಫ್ ದ ಆರ್ ಅಂತ ಅನ್ಸುತ್ತೆ. ಸೊ ತಾವು ವೈದ್ಯ ಆಗಬೇಕು ಅಂತ ತಮ್ಮ ಆಸೆ ಇತ್ತ ಅಥವಾ ಕುಟುಂಬದಿಂದ ಬಂದಿದ್ದ ಅಂತ? ಓಕೆ, ಇವತ್ತು ಆ್ಯಕ್ಚುಲಾಗಿ ನೀವು ಮಂಕುತಿಮ್ಮನ ಒಂದು ಹೇಳಿಕೆಯಿಂದ ಶುರು ಮಾಡಿದ್ರಿ, ಹುಟ್ಟು ಮತ್ತು ಸಾವು ಅಂತ ಹೇಳಿ. ಆ ಒಂದು ಈ ಪ್ರಯಾಣದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಎಷ್ಟೋ ಸಂಗತಿಗಳು ನಡೀತಾ ಇರುತ್ತೆ. ಎಲ್ಲರೂ ಕೂಡ ಇದನ್ನು ಅನುಭವಿಸ್ಕೊತಾನೆ ಬರ್ತಾ ಇರ್ತಾರೆ. ಸೊ ನನ್ನ ಜೀವನದಲ್ಲೂ ಕೂಡ ಅಷ್ಟೇ. ನಾನು ಚಿಕ್ಕವಳಾಗಿದ್ದಾಗ ಅದು ಡಾಕ್ಟ್ರ್ ಹತ್ರ ಹೋದಾಗ, ಯಾಕಂದರೆ ಹುಷಾರಿಲ್ದಲೇ ಅವಾಗ ಮಾತ್ರ ನಾವು ಡಾಕ್ಟ್ರ್ ಹತ್ರ ಹೋಗೋದು. ಮತ್ತು ಚಿಕ್ಕವರು ಅಂತ ಹೇಳಿದ್ರೆ ಫಸ್ಟ್ ಅದು ಏನಂತ ಹೇಳಿದ್ರೆ ಡಾಕ್ಟ್ರ್ ಅಂತ ಹೇಳಿದ್ರೆ ಭಯ ಹುಟ್ಟುತ್ತೆ. ಅವ್ರು ನಮಗೇನೋ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಗುಣ ಆದಮೇಲೆ ನಾವು ಹೋಗಿ ಅವರು ಡಾಕ್ಟರ್ನ ನಾವು ಥ್ಯಾಂಕ್ ಯು ಅಂತ ಹೇಳಿದಾಗ ಇಲ್ವಾ, ಅವ್ರ ಮೇಲೆ ಒಂದು ಅಭಿಮಾನ ಹುಟ್ಟುತ್ತೆ. ಈ ಒಂದು ಅಭಿಮಾನ ನನಗೆ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಡಾಕ್ಟ್ರಿಂದ ನಾನು ಅವ್ರನ್ನ ನೋಡಿ ನಾನು ಅಭಿಮಾನ ಪಟ್ಕೊಂಡಿದ್ದೆ. ಅಂತಹ ಒಂದು ಇನ್ಫ್ಲೂಯೆನ್ಸಿಂದನೇ ನನಗೆ ಚಿಕ್ಕ ವಯಸ್ಸಿನಿಂದನೂ ಇದೊಂದು ಡಾಕ್ಟ್ರ್ ಆಗಬೇಕು ಅನ್ನೋದೊಂದು ಅನಿಸಿತ್ತು. ಹಾಗೆ ಏನು ಅಂತ ಹೇಳಿದ್ರೆ ನಾನು ಡಾಕ್ಟ್ರೇ ಆಗಬೇಕು ಅಂತಲೂ ಅಂದ್ಕೊಳ್ಳಿಲ್ಲ. ಓದಲ್ಲಿ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಕಾಲೇಜ್ನಲ್ಲಿ ಒಂದು ಅಡ್ಮಿಷನ್ ಆಗಬೇಕು, ನಾನು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅನ್ನೋದು ಒಂದೇ ಅಷ್ಟೇ ನನ್ನ ಮನಸ್ಸಲ್ಲಿತ್ತು. ಬಟ್ ಆವಾಗ ನಾವು ಓದಬೇಕಾದ್ರೆ ಎಲ್ಲನೂ ನಮ್ಮ ಸೀಟ್ ಅಥವಾ ನಾವು ಯಾವ ಕಾಲೇಜ್ನ ನಾವು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳೋದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಬರೀಲೇಬೇಕಾಗಿತ್ತು. ಆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿದಾಗ ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋವಂಥ ಒಂದು ಮನಸ್ಸಲ್ಲಿ ಒಂದು ಅನಿಸಿಕೆ ಇತ್ತು. ಸೊ ಅದೇ ಪ್ರಕಾರ ನಾನು ಓದ್ಕೊಂಡು ಬಂದೆ. ಓದ್ಕೊಂಡು ಬಂದಾಗ ನನಗೆ ಸೆಕೆಂಡ್ PUCನಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿದ ಮೇಲೆ 2 ಕಡೆನೂ ನನಗೆ ಆಪ್ಷನ್ಸ್ ಇತ್ತು. ಇಂಜಿನಿಯರಿಂಗ್ ಕಡೆನೂ ಆಪ್ಷನ್ ಇತ್ತು,
ಮೆಡಿಕಲ್ ಕಡೆನೂ ಆಪ್ಷನ್ ಇತ್ತು. ಬಟ್ ನನಗೆ ಮೇನ್ ರೀಸನ್ ನಾನು ಮೆಡಿಕಲ್ ಚೂಸ್ ಮಾಡೋದಕ್ಕೆ ನಮ್ಮ ತಂದೆಯವರು. ಓಕೆ, ತಾವು ಮೂಲತಃ ಕೋಲಾರದ KGFನವರು. ಹೌದು. ಬಾಲ್ಯವೇ ಎಲ್ರಿಗೂ ಕೂಡ ಒಂದು ದೊಡ್ಡ ಬುನಾದಿ. ಹೌದು. ಸೊ ಆಗ ಬಹಳ ಕನಸಿರುತ್ತೆ ಬಿಡಿ, 108 ಕನಸಿರುತ್ತೆ. ಏನಾಗ್ತೀರಾ ಅಂತ ಹೇಳಿದ್ರೆ ನಾವು ಆಕ್ಟ್ರಿಂದ ಡಾಕ್ಟರ್ ತನಕ ಹೇಳಿರ್ತೀವಿ. ನಿಮ್ಮ ಬಾಲ್ಯ ಅಂತ ಬಂದಾಗ ಏನ್ ನೆನಪಾಗುತ್ತೆ? ಯಾಕಂದ್ರೆ ಕೋಲಾರ KGF ಈ ಒಂದು 20-30 ವರ್ಷಗಳ ಹಿಂದೆ ಇಷ್ಟೊಂದು ಅಭಿವೃದ್ಧಿ ಕಂಡಿರ್ಲಿಕ್ಕಿಲ್ಲ. ಹೌದು. ಸೊ ಆದ್ರೆ ತಾವು ಓದಂತಹ ಪರಿಸರ ಬಾಲ್ಯ ಹೇಗಿತ್ತು? ಓಕೆ, ನಾವು ನಮ್ಮ ತಂದೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದ್ರ ಸಲುವಾಗಿ ಅವರು ಕೋಲಾರ್ನಲ್ಲಿ ಪೋಸ್ಟಿಂಗ್ ಇತ್ತು. ಅಲ್ಲಿ KGF ಜಾಗ ಎಲ್ಲರೂ ಕೇಳಿದ್ದಾರೆ ಈಗ. ಸೊ ಈ KGFನಲ್ಲಿ ತುಂಬ ಕಾನ್ವೆಂಟ್ ಶಾಲೆಗಳು ಇತ್ತು. ಹಾಗೆ KGFನ ಮಿನಿ ಇಂಗ್ಲೆಂಡ್ ಅಂತಲೂ ಕರೀತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಾಗಿ ಅದಕ್ಕೆ ತುಂಬ ವೈಶಿಷ್ಟ್ಯತೆ ಇದೆ ಆ ಜಾಗಕ್ಕೆ. ಅದು ಫಸ್ಟ್ ಪ್ಲೇಸ್ ಕರ್ನಾಟಕದಲ್ಲಿ ಎಲೆಕ್ಟ್ರಿಫಿಕೇಷನ್ ಬಂದಿರೋದು. ಮೈಸೂರಿನಲ್ಲಿ ಅದು ಎಲೆಕ್ಟ್ರಿಸಿಟಿ ಜನ್ರೇಟ್ ಆದಾಗ KGFಗೆ ಅದು ಲೈನ್ಸ್ ಎಳೆದು ಎಲೆಕ್ಟ್ರಿಸಿಟಿ ತಂದಿದ್ರು. ಯಾಕೆ ಅಂತ ಹೇಳಿದ್ರೆ ಮೈನ್ಸಿಗೆ ಹೋಗಲಿಕ್ಕೆ ಬೇಕಾಗತ್ತೆ ಅಂತಂದ್ಬಿಟ್ಟು. KGF ಗೋಲ್ಡ್ ಮೈನ್ಸ್ ಎಲ್ಲರಿಗೂ ಗೊತ್ತಿರೋಂಥ ಜಾಗ ಅದು. ಸೊ ಆ ಜಾಗದಲ್ಲಿ ನಂದು ಚೈಲ್ಡ್ಹುಡ್ ಇದ್ದಿದ್ದು. ಮತ್ತು ನಾವೆಲ್ಲರೂ ಇಂಗ್ಲೀಷ್ ಶಾಲೆಯಲ್ಲಿ ಓದಿದ್ದು, ಕಾನ್ವೆಂಟ್ ಶಾಲೆಯಲ್ಲಿ. ನಮಗೆ ಅದರ ಬಗ್ಗೆ ತುಂಬ ಪ್ರಭಾವ ಇತ್ತು, ಆ ಶಾಲೆದು ಪ್ರಭಾವ ತುಂಬ ಇತ್ತು. ಈಗಲೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದಾಗ ನಾವು ತುಂಬ ಹೆಮ್ಮೆ ಪಟ್ಕೋತೀವಿ, ಆ ಶಾಲೆಯಿಂದ ನಾವು ಹೊರಗೆ ಬಂದಿದ್ದೀವಿ ಅಂತಂದ್ಬಿಟ್ಟು. ಕೆಲವು ಸಲ ಈಗಿನ ಮಕ್ಕಳಿಗೆ ಅಷ್ಟೊಂದು ಜಾಗ ಇರುವಂಥ ಶಾಲೆ ಅಂತ ಹೇಳಿದ್ರೆ ತುಂಬ ಅಪರೂಪದ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆ ಕಾಂಪೌಂಡೇ ಎಷ್ಟು ತುಂಬ ದೊಡ್ಡದಾಗಿತ್ತು. KGF ಗೋಲ್ಡ್ ಮೈನ್ಸ್ ಜಾಗದಲ್ಲಿ ನಮ್ಮ ಶಾಲೆ ಇದ್ದಿದ್ದು. ಸೊ ಹಾಗಾಗಿ ಜಾಗ ತುಂಬ ದೊಡ್ಡದಾಗಿತ್ತು. ನಮಗೆ ಸ್ಪೋರ್ಟ್ಸ್ ಡೇ ಅಂತ ಹೇಳಿದ್ರೆ ನಾವೆಲ್ಲೂ ಬೇರೆ ಸ್ಟೇಡಿಯಮ್ಗೆಲ್ಲ ಹೋಗಬೇಕಾದ ನೆಸೆಸಿಟಿ ಇರಲಿಲ್ಲ. ನಾವು ಅಲ್ಲೇ ನಮಗೆಲ್ಲ ಸ್ಪೋರ್ಟ್ಸ್ ಡೇ ನಡೀತಾ ಇತ್ತು. ಸೊ ಹೀಗೆ ಲೈಕ್ ಮತ್ತು ನಮಗೆ ಎಲ್ಲ ರೀತಿ ಅನುಕೂಲ ಇತ್ತು ಅಲ್ಲಿ ಸ್ಕೂಲ್ನಲ್ಲಿ ಓದಲಿಕ್ಕೆ. ಭಾಷೆಗಳು ಮತ್ತು ಹಾಗೆ ಸ್ಪೋರ್ಟ್ಸ್ ಡೇನಲ್ಲಿ ಆ್ಯಕ್ಟಿವಿಟೀಸ್ಗಳು ಎಲ್ಲ ರೀತಿ ಅನುಕೂಲ ಇತ್ತು. ನಾವು NCCನಲ್ಲಿ ಭಾಗವಹಿಸ್ಬೋದಾಗಿತ್ತು. ಫಸ್ಟ್ ಏಡ್ ಮತ್ತು ರೆಡ್ ಕ್ರಾಸ್ ಸೊಸೈಟೀಸು ಮತ್ತು ತುಂಬ ಲೈಕ್ ಅಲ್ಲಿ ಟೀಚರ್ಸು ಅಷ್ಟೇ ನಮಗೆ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ಪ್ರತಿಯೊಂದು ಸ್ಟೂಡೆಂಟ್ನಲ್ಲೂ ಏನಾದರೂ ಒಂದು ವಿಶಿಷ್ಟತೆ ಕಾಣಿಸ್ಕೋತಾ ಇದ್ದರೆ ಅದರದ ಬಗ್ಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಮಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಡೋದಕ್ಕೆ ಒಂದು ಅನುಕೂಲ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಎಲ್ಲ ಟೀಚರ್ಸಿಗೆ ರೈಟ್ ಫ್ರಮ್ ಮೈ LKG ಟು ಮೈ ಮೆಡಿಕಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಫೆಲೋಶಿಪ್ನಲ್ಲೂ ನನಗೆ ಗೈಡ್ ಮಾಡಿರೋಂಥ ನನ್ನ ಎಲ್ಲ ಟೀಚರ್ಸ್ಗೂ ನಾನು ನನ್ನ ಒಂದು ವಂದನೆಗಳು ಮತ್ತು ಚಿರಋಣಿ ಆಗುವಂಥ ಒಂದು ಅವಕಾಶ ಅಂತ ಅಂದ್ಬಿಟ್ಟೆ ನಾನು ಹೇಳಬಹುದು. ಓಕೆ, ತಾವು ಮೆಡಿಸಿನ್ ಓದಿದ ಮೇಲೆ 3 ವರ್ಷಗಳ ಕಾಲ ಟ್ರೈನಿಂಗ್ ಮಾಡ್ತೀರಿ. ಸೊ ಅಂದರೆ ಪ್ರಾಕ್ಟೀಸಲ್ಲಿ ಇರಬೇಕಾದ್ರೆ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಮಾಡ್ತಾ ಇದ್ರು ಅಥವಾ ಮೊದಲು ಟೀಚಿಂಗ್ ಮಾಡೋದಕ್ಕೆ ಹೋದ್ರ ಹೇಗೆ ಅಂತ? ಓಕೆ, ಆ್ಯಕ್ಚುಲಿ ವೈದ್ಯಕೀಯ ನಮ್ಮ MBBS ಕೋರ್ಸು ಅದು 5.5 years ಕೋರ್ಸು. ಸೊ ಲಾಂಗೆಸ್ಟ್ ಕೋರ್ಸ್. ಈಗಿನ ಮಕ್ಕಳಿಗೆ ಎಲ್ಲನೂ ಬೇಗ ಬೇಕಾಗತ್ತೆ. ಆದರೆ ವೈದ್ಯಕೀಯ ಕ್ಷೇತ್ರಕ್ಕೆ ನಾವು ಕಾಲಿಟ್ಟಾಗ ನಮಗೆ ಒಂದು ಏನು ಅಂತ ಹೇಳಿದ್ರೆ ಪೇಷನ್ಸ್ ಅದು ತುಂಬಾ ಬೇಕಾಗತ್ತೆ ರೈಟ್ ಫ್ರಮ್ ದ ಬಿಗಿನಿಂಗ್. ಅದು ಯಾಕಂದರೆ ಫಸ್ಟ್ ಇಯರ್ MBBSನಲ್ಲಿ ನಮಗೆ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಈ ಮೂಲತಃ ಸಬ್ಜೆಕ್ಟ್ಸ್, ದ ಬೇಸಿಕ್ ಸಬ್ಜೆಕ್ಟ್ಸ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ಕೊಡ್ತಾರೆ. ಆ ಸಬ್ಜೆಕ್ಟ್ಸ್ನ ಓದಬೇಕಾದ್ರೆ ಅದು ತುಂಬ ಒಂಥರ ಲೈಕ್ ಹೇಗಂದರೆ ತುಂಬ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅಂಥ ಟೈಮ್ನಲ್ಲಿ ಎಷ್ಟೋ ಜನಕ್ಕೆ ಅದು ಒಂಥರ ಲೈಕ್ ಹಿಂಜರಿಕೆ ಹುಟ್ಟುಬಿಡತ್ತೆ. ಆದರೆ ಏನು ಅಂತ ಹೇಳಿದ್ರೆ ಹೀಗೆ ಇರೋದಿಲ್ಲ. ಆ ಬೇಸಿಕ್ ಸೈನ್ಸಸ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ನಾವು ಇನ್ನೂ ಕಲಿಯೋದಿದೆ ಅನ್ನೋದನ್ನು ನಾವು ಈಗ ಹೋಗ್ತಾ ಇರೋವಂಥ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ತಾ ಇರೋಂಥ ಸ್ಟೂಡೆಂಟ್ಸ್ನಲ್ಲಿ ನಾವು ಒಂದು ವಿಷಯನ ಮೂಡಿಸ್ಬೇಕಾಗತ್ತೆ. ಮತ್ತು ನಾವು ವೈದ್ಯಕೀಯ ಕ್ಷೇತ್ರಕ್ಕೆ ಎಂಟರ್ ಆದ ಕೂಡಲೇ ಆ ಎಡ್ಯುಕೇಟಿಂಗ್ ಅದರ್ಸ್ ಅನ್ನೋದನ್ನು ಅದು ಮುಂಚಿತವಾಗ್ಲೇ ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಓದ್ತಾ ಹೇಳಿಕೊಟ್ರೆ ನಮಗೂ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಅದೊಂದು ಎಲ್ಲರೂ ತಿಳ್ಕೊಬೇಕಾಗತ್ತೆ.
ಮತ್ತು ನಾವು ಸೆಮಿಸ್ಟರ್ ವೈಸ್ ಮುಂದೆ ಹೋಗ್ತಿರೋ ಹಾಗೇ ನಾವು ನಮ್ಮ ಜೂನಿಯರ್ಸಿಗೆ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಅದು ಸ್ಟಾರ್ಟಿಂಗ್ನಿಂದಲೇ ಅದು ಬಂದುಬಿಡುತ್ತೆ ಎಲ್ಲರಿಗೂ. ಮತ್ತು ಈ ಎಡ್ಯುಕೇಷನ್ ಅನ್ನೋದು ಅದು ಲೈಕ್ ಡಾಕ್ಟರ್ಸಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಲೈಫ್ನಲ್ಲೂ ಕೂಡ ಅಷ್ಟೇ, ಲೈಕ್ ಆ್ಯಸ್ ವಿ ಗ್ರೋ ಇನ್ ಅವರ್ ಪ್ರೊಫೆಷನ್, ನಮ್ಮ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ ಎಡ್ಯುಕೇಟಿಂಗ್ ಪೇಷಂಟ್ಸ್. ಅವ್ರ ತೊಂದರೆಗೆ ಅಂತಂದ್ಬಿಟ್ಟು ಬಂದಾಗ ನಾವು ಅವರಿಗೆ ಅವರ ವೈದ್ಯಕೀಯ ಅವರ ತೊಂದರೆಗಳದ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸಿದ್ರೆ ಅವರ ಕಾಯಿಲೆನೂ ಕೂಡ ಬೇಗ ವಾಸಿಯಾಗುತ್ತೆ. ನಾವು ಕೊಡೋ ಮೆಡಿಸಿನ್ ಅಷ್ಟೇ ಅಲ್ಲ, ನಾವು ಅವರಿಗೆ ಕೊಡುವಂಥ ನಾಲೆಜಿಂದ, ಅವರಿಗೆ ಕೊಡಬೇಕಾಗಿರುವಂಥ ಗೈಡೆನ್ಸಿಂದ ಅವರ ಎಷ್ಟೋ ತೊಂದರೆಗಳು ಬೇಗ ಗುಣವಾಗುತ್ತೆ. ಓಕೆ, ಬಹಳ ಸೊಗಸಾಗಿ ಹೇಳಿದ್ರಿ. ಪೇಷಂಟ್ ಕೌನ್ಸಿಲಿಂಗ್ಗೆ ಪ್ರಯಾರ್ ಸ್ಟೆಪ್ ಅಂತ ಹೇಳಿದ್ರಿ. ಹೌದು. ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡ್ತೀರಿ ತಾವು ಹೇಳಿದಾಗೆ 5.5 ವರ್ಷ ಕೋರ್ಸ್ ಇರೋದ್ರಿಂದ ತಾವು ಒಂದು 25, 26, 27 ವಯಸ್ಸಿನಲ್ಲಿ ಆರಂಭ ಮಾಡ್ತೀವಿ. ತಮ್ಮ ವೈದ್ಯಕೀಯ ವೃತ್ತಿಯ ಸವಾಲಿನ ವೃತ್ತಿ, ಅದರಲ್ಲಿ ತಾವು ಆಯ್ಕೆ ಮಾಡೋದು ಸ್ತ್ರೀರೋಗ ತಜ್ಞೆಯಾಗಿ ಪ್ರಸೂತಿ ಅಂತ ವಿಚಾರ ಬಂದಾಗ ಇಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ, ರಿಸ್ಕ್ ಜಾಸ್ತಿ, ಮತ್ತೆ ನಾವು ಬಹಳ ಜನಕ್ಕೆ ಆನ್ಸರಬಲ್ ಆಗಿರ್ತೀರಿ. ಸೊ ಈ ಒಂದು ಸ್ಪೆಷಲೈಸೇಷನ್ ತಾವು ತಗೊಂಡಾಗ ತಮ್ಮದು 16 ವರ್ಷಗಳ ವೃತ್ತಿ ಅನುಭವ ಯಾವುದಾದ್ರೂ ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಅಂತ ಏನಾದರೂ ಇತ್ತಾ? ಹೌದು, ಆ್ಯಕ್ಚುಲಾಗಿ ನಾನು ಓದಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲಿ. ನನ್ನ MBBS ಡಿಗ್ರಿ ಮಾಡಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಅದಾದಮೇಲಿಂದ ಆ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ವಾಣಿ ವಿಲಾಸ್ ಹಾಸ್ಪಿಟಲ್ ಮತ್ತು ಬೌರಿಂಗ್ ಹಾಸ್ಪಿಟಲಲ್ಲಿ ಟ್ರೈನಿಂಗ್ ಆಗಿತ್ತು. ಅಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬಹಳ ಜನ ಇದ್ದಾರೆ. ಎಲ್ಲರಿಂದನೂ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದೆ. ನಾನು ಆ ಪ್ರಸೂತಿ ಸ್ತ್ರೀರೋಗ ತಜ್ಞೆ ಪ್ರಸೂತಿ ಮತ್ತು ಸ್ತ್ರೀರೋಗ ಸಬ್ಜೆಕ್ಟ್ನ ಓದಬೇಕಾದ್ರೆ ಆ ಎಲ್ಲ ಟೀಚರ್ಸ್ ಇನ್ಫ್ಲೂಯೆನ್ಸಿಂದನೇ ನಾನಿವತ್ತು ಆ ಕ್ಷೇತ್ರದಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳ್ಬೋದು. ಅದರಲ್ಲೂ ಸಹ ನೆಕ್ಸ್ಟ್ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದು ರಾಮಯ್ಯ ಮೆಡಿಕಲ್ ಕಾಲೇಜ್ನಲ್ಲಿ. ಹಾಗೆ ನ್ಯಾಷನಲ್ ಬೋರ್ಡಿಂದ ಡಿಪ್ಲೊಮೆಟ್ ಡಿಗ್ರಿ ಪಡೆದುಕೊಂಡೆ. ಆ ವಿಷಯಕ್ಕೆ ನಾನು HAL ಹಾಸ್ಪಿಟಲ್ನಲ್ಲಿ ನಾನು ಕೆಲಸ ಮಾಡಬೇಕಾಗಿತ್ತು. ಪ್ರತಿಯೊಂದು ಹೆಣ್ಣಿಗೂ ಅವರು ಗರ್ಭಿಣಿ ಆಗಿದ್ದಾಗ ಅದು ಒಂದು ಬಹಳ ಮಹತ್ವದ ಒಂದು ಎಪಿಸೋಡ್ ಆಗಿರುತ್ತೆ, ಸಿಚುವೇಶನ್ ಆಗಿರುತ್ತೆ ಅವ್ರ ಲೈಫಲ್ಲಿ. ಸೊ ನೀವೇ ಹೇಳ್ದಂಗೆ ಇಬ್ಬರಿಗೂ ನಾವು ಆನ್ಸರಬಲ್ಲು, ತಾಯಿ ಹಾಗೂ ಮಗು. ಸೊ ಇದರಲ್ಲಿ ಕೂಡ ನಾನು ಸೂಪರ್ ಸ್ಪೆಷಲೈಸೇಷನ್ ಮಾಡಿಕೊಂಡೆ. ಇದರಲ್ಲಿ ನನಗೆ ನನ್ನ ಮೆಂಟರ್ ಡಾಕ್ಟರ್ ಕಾಮಿನಿ ರಾವ್ ಅವರು ಕಾರಣ ಆಗಿರ್ತಾರೆ. ಅವರು ಪದ್ಮಶ್ರೀ ಪುರಸ್ಕಾರ ತೆಗೆದುಕೊಂಡು ಅವರು ಎಷ್ಟೋ ಜನಕ್ಕೆ ಅವರು ಹೇಗೆ ಅವರು ಬರೀ ಪಾಠ ಅಷ್ಟೇ ಕಲಿಸೋದಿಲ್ಲ, ಅವರು ಜೀವನದಲ್ಲಿ ನಾವು ಹೇಗೆ ನಾವು ಮುಂದೆ ಬರಬಹುದು ಮತ್ತು ಜೀವನದಲ್ಲಿ ನಾವು ಹೇಗೆ ಒಂದು ಸಿಚುಯೇಷನ್ನ ನಾವು ಒಂದು ಆಪರ್ಚುನಿಟಿಯಾಗಿ ಬೆಳೆಸ್ಕೊಂಡು ಅದರಲ್ಲಿ ನಾವು ಸಾಧನೆ ಮಾಡಬಹುದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಹೇಳೋದಿಲ್ಲ, ಈ ತರಹನೂ ಮಾಡಬಹುದು, ಆದರೆ ನಿಮ್ಮ ಯೋಚನೆಯಿಂದ ನೀವು ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ನಾನು ಕೆಲಸ ಮಾಡ್ತಾ ಇರೋದು ಮಿಲನ್ ಸಂಸ್ಥೆಯಲ್ಲಿ. ಮಿಲನ್ ಸಂಸ್ಥೆನೂ ಕೂಡ ಡಾಕ್ಟರ್ ಕಾಮಿನಿ ರಾವ್ ಅವರು ಸ್ಥಾಪನೆ ಮಾಡಿರೋದು. ಇದಕ್ಕೊಂದು 30 ವರ್ಷದ ಇತಿಹಾಸ ಇದೆ. ನಾನು ಈ ಸಂಸ್ಥೆಯಲ್ಲಿ 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿ ದಿವಸನೂ ನಾನು ನೋಡ್ತಾ ಇರೋಂಥ ಒಂದೊಂದು ಪೇಷಂಟಿಂದನೂ ನಾನು ತುಂಬ ಕಲ್ತಿದ್ದೀನಿ. ಮತ್ತು ನೀವು ಹೇಳಿದ್ರಿ ಯಾವುದಾದ್ರು ಒಂದು ಡಿಫಿಕಲ್ಟ್ ಸಿಚುವೇಶನ್ ಹೇಳಿ ಅಂತ, ಪ್ರತಿಯೊಂದು ಕೇಸು ಕೂಡ ಬಹಳ ಡಿಫಿಕಲ್ಟ್ ಆಗಿರುತ್ತೆ. ಮತ್ತು ಆ ಡಿಫಿಕಲ್ಟ್ ಕೇಸ್ನ ನಾವು ಹ್ಯಾಂಡಲ್ ಮಾಡಿ, ಮತ್ತು ನಾನು ಕೆಲಸ ಮಾಡ್ತಾ ಇರೋವಂಥ ಸಂಸ್ಥೆ ಅದು ಇನ್ಫರ್ಟಿಲಿಟಿ ಸಂಸ್ಥೆ ಆಗಿರೋದ್ರಿಂದನೂ ಬಂಜೆತನ ತೊಂದರೆಯಿಂದ ಯಾರಾದರೂ ಬಂದಾಗ ಅವರಿಗೆ ನಾವು ಒಂದು ಗೈಡೆನ್ಸ್ ಕೊಟ್ಟು ಅವ್ರ ತೊಂದರೆಗೆ ಕರೆಕ್ಟಾಗಿರೋವಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಕೈನಲ್ಲಿ ಒಂದು ಮಗುನ ಅವ್ರಿಗೆ ಕೊಟ್ಟಾಗ ಅದು ಬರುವಂಥ ಸಂತೋಷನೇ ಬೇರೆ. ಸೊ ಸಿಚುವೇಶನ್ ಅಂತ ಹೇಳಿದಾಗ ಬಹಳ ಇದೆ. ಬಟ್ ಪರ್ಸ್ನಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಟೈಮ್ ಮಾಡ್ಕೋತಾ ಬರಬೇಕಾಗತ್ತೆ. ಇವಾಗ ಒಂದು ಪೇಷಂಟ್ನ ನೋಡ್ತಾ ಇರ್ತೀನಿ, ಅವ್ರದ್ದು ತೊಂದರೆ ಬೇರೆ ಆಗಿರುತ್ತೆ. ನೆಕ್ಸ್ಟ್ ಪೇಷಂಟ್ನ ಬರೋಷ್ಟರಲ್ಲಿ ಅವ್ರಿಗೆ ನಾನು ಏನು ಹೇಳಿರ್ತೀನಿ ಆ ಸಿಚುವೇಶನ್ಗೆ ತಕ್ಕಂತೆ ನಾನು ಏನು ಆನ್ಸರ್ಸ್ ಹೇಳಿರ್ತೀನಿ, ನೆಕ್ಸ್ಟ್ ಪೇಷಂಟ್ಗೆ ನಾನು ಅದನ್ನೇ ಹೇಳೋಕ್ಕಾಗಲ್ಲ. ಅದನ್ನು ಸಡನ್ನಾಗಿ ಆ ಚಾಪ್ಟರ್ನ ಕ್ಲೋಸ್ ಮಾಡಬೇಕು, ನೆಕ್ಸ್ಟ್ ಪೇಷಂಟಿಗೆ ಬರುವಂಥ ತೊಂದರೆಗಳನ್ನು ನಾವು
ಅವ್ರ ತೊಂದರೆಗಳಿಗೆ ನಾವು ಪರಿಹಾರ ಹುಡುಕಬೇಕಾಗತ್ತೆ. ಸೊ ಒಂದು ಸಲ ಪೇಷಂಟು ಬಹಳ ಖುಷಿಯಿಂದ ಬಂದಿರ್ತಾರೆ, ಅವ್ರ ಮಕ್ಕಳನ್ನ ತೋರಿಸ್ಕೊಳ್ಳೋದಿಕ್ಕೆ ಬಂದಿರ್ತಾರೆ. ಚಿಕ್ಕ ಮಗುವಾಗಿ ನೀವು ಎತ್ಕೊಂಡಿದ್ರಿ ಡಾಕ್ಟ್ರೇ, ನೋಡಿ ಈಗ ಎಷ್ಟು ಉದ್ದ ಆಗೋಗಿದ್ದಾಳೆ, ಎಷ್ಟು ದೊಡ್ಡವಳಾಗೋಗಿದ್ದಾಳೆ, ನಿಮಗಿಂತ ದೊಡ್ಡ ಉದ್ದ ಆಗಿದ್ದಾಳೆ ಅಂತೆಲ್ಲ ಅಂದ್ಬಿಟ್ಟು ಹೇಳಿದಾಗ ತುಂಬ ಹೆಮ್ಮೆ ಆಗುತ್ತೆ ಆ ಥರ ಕೇಳಿದಾಗ. ಬಟ್ ನೆಕ್ಸ್ಟ್ ಪೇಷಂಟೇ ನಾವು ಕೊಟ್ಟಿರೋವಂಥ ಟ್ರೀಟ್ಮೆಂಟಿಂದ ಸಕ್ಸಸ್ ಆಗ್ದಲೇ ಇರೋವಂಥ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಯಾವತ್ತೂ 100% ಆಗೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ನಾವು ಇವಾಗ ಆಲ್ಮೋಸ್ಟ್ 40 ವರ್ಷದಿಂದನೂ ಈ ಟೆಕ್ನಾಲಜಿ ಮೂಲಕ ಎಷ್ಟೋ ಜನ ತಾಯಿ ತಂದೆಯರಿಗೆ ಅಂದರೆ ಕಪಲ್ಸಿಗೆ ತಾಯಿ ತಂದೆ ಆಗದೇ ಇರೋವಂಥ ಸಿಚುವೇಶನ್ ಇದ್ದಾಗ ಅವ್ರಿಗೆ ಈ ಒಂದು ಅನುಭವ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಫ್ರೆಟರ್ನಿಟಿನಲ್ಲಿ ಎಲ್ಲರಿಗೂ ಒಂದೇ ರೀತಿಲಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ಒಂದೇ ರೀತಿಲಿ ಸಕ್ಸಸ್ ಸಿಗೋದಿಲ್ಲ. ಬಟ್ ಆದರೆ ಯಾವಾಗ ಸಕ್ಸಸ್ ಸಿಗುತ್ತೋ ಅವ್ರು ನಮ್ಮನ್ನು ಪ್ರೇಸ್ ಮಾಡ್ತಾರೆ. ಸಕ್ಸಸ್ ಸಿಗದಲೇ ಇದ್ದಾಗ ಇನ್ನೂ ಒಂದು ಕಾರಣ ಹುಡುಕಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹೊಸ ಪಾತ್ ತೆಗೆದುಕೊಂಡು ಮತ್ತು ಹೊಸ ದಾರಿ ನೋಡಿಕೊಂಡು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗ ಪರಿಸ್ಥಿತಿ ಬರುತ್ತೆ. ಸೊ ಇದಕ್ಕೆ ಪೇಷಂಟ್ಸು ಕೂಡ ಅವ್ರಿಗೆ ತುಂಬ ಪೇಷನ್ಸ್ ಬೇಕಾಗತ್ತೆ. ಮತ್ತೆ ಹೌದು ಕಂಟಿನ್ಯೂ ಮಾಡಬೇಕಾಗತ್ತೆ ಟ್ರೀಟ್ಮೆಂಟು. ಸ್ಕೈ ಇಸ್ ದ ಲಿಮಿಟ್ಟು. ನೆನ್ನೆ ತಾನೇ ಒಂದು ಪೇಷಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಷ್ಟೋ ವರ್ಷಗಳು ಮದುವೆ ಆಗಿ ಎಷ್ಟೋ ಟ್ರೀಟ್ಮೆಂಟ್ ತೆಗೆದುಕೊಂಡು ಎಲ್ಲ ಫೇಲ್ಯೂರ್ ಆಗಿ ಕೊನೆಗೆ ಈಗ ಒಂದು ವರ್ಷದ ಮಗು ಅವ್ರ ಕೈಯಲ್ಲಿದೆ. ಆ ಒಂದು ಪೇಷಂಟ್ದು ಸಂತೋಷ ಅದು ಒಂದು ನಿಜವಾಗ್ಲೂ ಅದೊಂದು ಅನುಭವ ಪಟ್ಕೊಂಡ್ರೆ ಅದು ಗೊತ್ತಾಗೋದು. ಓಕೆ. ಸೊ ತಾವು 16 ಇಯರ್ಸ್ ಈ ಕೆರಿಯರಲ್ಲಿ ಇದ್ದೀರಿ. ಸೊ ಬೇರೆ ಬೇರೆ ಹೆಲ್ತ್ ಕ್ಯಾಂಪ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಎಲ್ಲ ರಿಲೇಟೆಡ್ ಟು ಈ ಒಂದು ಸ್ತ್ರೀರೋಗ ತಜ್ಞೆ ಆಗಿನೇ. ಇಲ್ಲಿ ಬಾಣಂತನ ಅಂತ ಬಂದಾಗ, ಗರ್ಭಿಣಿ ಆಗಿದ್ದಾಗ ಬಹಳ ಹೆಣ್ಣು ಮಕ್ಕಳಿಗೆ ಒಂದು ಅವೇರ್ನೆಸ್ ಇಲ್ಲ. ತುಂಬ ಜನ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಆರಾಮಾಗಿ ಆಗ್ತಾ ಇದ್ದು, ಈಗ ಟೆಕ್ನಾಲಜಿ ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಕ್ರಮಗಳನ್ನು ತಗೋಬೇಕಾ ಅನ್ನೋದಿದೆ. ಆದರೆ ಹಿಂದಿಗೂ ಈಗಿಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಓಕೆ, ಸೊ ಏನು ಅಂತ ಹೇಳಿದ್ರೆ ಟೆಕ್ನಾಲಜಿನೂ ಬದಲಾವಣೆ ಆಗ್ತಾ ಇದೆ, ಹಾಗೆಯೇ ಜೀವನ ಶೈಲಿಯಲ್ಲೂ ಬದಲಾವಣೆ ಆಗ್ತಾ ಇದೆ. ನಾವು ಹಿಂದಿನ ಕಾಲದ ತರಹನೇ ನಾವು ಇವಾಗ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಮತ್ತು ನಮ್ಮ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಏನು ಅಂತ ಹೇಳಿದ್ರೆ ಹೊಸ ಹೊಸ ವಿಷಯಗಳು, ಅದರ ಬಗ್ಗೆ ರಿಸರ್ಚ್ ನಡೀತಲೇ ಇರುತ್ತೆ. ನಾವು ಮುಂಚೆ ಹೇಳಿದ್ದ ಆಗಿನ ಕಾಲಕ್ಕೆ ಅದು ಕರೆಕ್ಟಾಗಿ ಸತ್ಯವಾಗಿರುತ್ತೆ, ಬಟ್ ಈಗಿನ ಕಾಲಕ್ಕೆ ಅದು ವಿರುದ್ಧವಾಗಿರುತ್ತೆ. ಸೊ ಅದ್ರ ತಕ್ಕಂತೆ ನಾವು ಉತ್ತರ ಕೊಡಬೇಕಾಗತ್ತೆ. ಮುಂಚೆ ಆ್ಯಕ್ಚುಲಾಗಿ ಸಲೀಸಾಗಿ ಹೆರಿಗೆ ಆಗ್ತಾಯಿತ್ತು, ಡಾಕ್ಟರ್ಸೇ ಬೇಕಾಗಿರಲಿಲ್ಲ ಅನ್ನೋದು ಹೇಳ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಒಂದು ಏನು ಹೇಳ್ತೀವಿ, ಒಂದು ಸ್ಕೇಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಹೆಲ್ತ್ ಆಫ್ ಅ ಪರ್ಸನ್ ಅಂತ ಹೇಳಿದಾಗ, ಆರ್ ಹೆಲ್ತ್ ಆಫ್ ದ ನೇಷನ್ ಅಂತ ಹೇಳಿದಾಗ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ, ಮೆಟರ್ನಲ್ ಮಾರ್ಬಿಡಿಟಿ ರೇಷಿಯೋ, ಪೆರಿನೇಟಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಹೇಳಿದ್ರೆ ಹೆರಿಗೆ ಸಮಯದಲ್ಲಿ ಅಥವಾ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಆಗಿ 6 ವೀಕ್ಸ್ನಲ್ಲಿ ಆಗಿರೋಂಥ ತೊಂದರೆಗಳದು ಅದು ಎಷ್ಟು ಜನಕ್ಕೆ ಆಗಿದೆ ಅಂತಂದ್ಬಿಟ್ಟು ನಾವು ಅದು ಕ್ಯಾಲ್ಕುಲೇಷನ್ ಮಾಡೋವಂಥ ಒಂದು ಸಾಧನೆ. ಸೊ ಈ ಮೆಟರ್ನಲ್ ಮಾರ್ಟಾಲಿಟಿ ರೇಟು, ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅವೆಲ್ಲ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ WHO ಒಂದು ಹೇಳಿಕೆ ಕೊಡುತ್ತೆ, ನಮ್ಮ ಭಾರತ ದೇಶದ ಒಂದು ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ 3 ಡಿಜಿಟ್ಸಿಂದ 2 ಡಿಜಿಟ್ಸಿಗೆ ಇಳಿದಿದ್ದೀವಿ ಅಂತಂದ್ಬಿಟ್ಟು. ಅದು ಒಂದು ಇಂಪಾರ್ಟೆಂಟ್, ಅದು ಒಂದು ತರಹ ಸಾಧನೆ ತರಹ. ನಮ್ಮ ಎಂಟೈರ್ ಫ್ರೆಟರ್ನಿಟಿಗೆ, ನಮ್ಮ ಏನಂತಾರೆ ಸೊಸೈಟಿ ಬಾಡೀಸಿಗೆ ಅದು ಒಂದು ತುಂಬ ಹೆಮ್ಮೆ ಕೊಡುವಂಥ ವಿಷಯ. ಈ ಒಂದು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಬರೀ ಡಾಕ್ಟರ್ಸ್ ಅಷ್ಟೇ ಕಾರಣರಾಗಲ್ಲ. ನಮ್ಮ ಏನಂತಾರೆ ನಮ್ಮ ಗವರ್ಮೆಂಟು, ನಮ್ಮ ಸರ್ಕಾರದಿಂದ ಬಂದಿರೋಂಥ ಪಾಲಿಸಿಗಳು ಮತ್ತು ನಮಗೆ ಕೊಟ್ಟಿರೋಂಥ ಗೈಡೆನ್ಸು, ಮತ್ತು ಹಾಗೆಯೇ ತಂತ್ರಜ್ಞಾನ ಜೊತೆಲಿ ಕಮ್ಯುನಿಕೇಷನ್ನು ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಇವೆಲ್ಲ ಇಂಪ್ರೂವ್ ಆಗಿ ನಾವೊಂದು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಸಾಧ್ಯತೆ ಆಗಿದೆ. ಸೊ ಡೆಲಿವರಿ ಮಾಡೋ ಅಂಥ ಏನಂತಾರೆ ಮೆಕ್ಯಾನಿಸಮ್ ಏನು ಚೇಂಜ್ ಆಗಿಲ್ಲ. ಓಕೆ ಆಯಿತಾ, ಮೆಕ್ಯಾನಿಸಮ್ ಹ್ಯಾಸ್ ರಿಮೈನ್ಡ್ ದ ಸೇಮ್. ಅದು ಮುಂಚೆ ಕಾಲದಲ್ಲೂ ಅದು ಯಾವ್ಯಾವ ಸ್ಟೇಜ್ನಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಬಾಡಿನಲ್ಲಿ, ಅದೆಲ್ಲ ಒಂದು ರೀತಿಲಿ ಅದು ಕಾನ್ಸ್ಟೆಂಟ್, ಅದು ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೆ ನಮ್ಮ ಟೆಕ್ನಾಲಜಿಲಿ
ಪ್ರೆಗ್ನೆನ್ಸಿನಲ್ಲೇ ತೊಂದರೆಗಳು ಏನಿದೆ ಅಂತ ನಮಗೆ ತಿಳ್ಕೊಳ್ಳೋಂಥ ಸಾಧ್ಯತೆ ಇದೆ. ಅದರಲ್ಲಿ ತುಂಬ ಬದಲಾವಣೆ ಆಗಿದೆ. ಮುಂಚೆ ಗೊತ್ತಾಗ್ತಾ ಇರಲಿಲ್ಲ ಏನಾದ್ರು ತೊಂದರೆ ಇದೆಯಾ ಮಗುಗೆ, ತಾಯಿಗೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಬ್ಲಡ್ ಟೆಸ್ಟ್ ಮಾಡುವಂಥ ಅವಕಾಶ ಇರ್ತಾ ಇರಲಿಲ್ಲ. ಇವಾಗ ಬ್ಲಡ್ ಟೆಸ್ಟ್ ಮಾಡಬಹುದು. ಮತ್ತು ನಮ್ಮ ನಮ್ಮ ದೇಶದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಒಂಥರ ಲೈಕ್ 3 ಇಂಪಾರ್ಟೆಂಟ್ ರೀಸನ್ಸ್ ವೈ ತಾಯಿಗೆ ತೊಂದರೆ ಆಗುವಂಥ ಕಾರಣಗಳು ಯಾವ ಕಾರಣದಿಂದ ಆಗತ್ತೆ ಅಂತ ಹೇಳಿದ್ರೆ ಅನೀಮಿಯಾ, ಹೈಪರ್ ಟೆನ್ಷನ್ ಮತ್ತು ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅನೀಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ, ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ರಕ್ತದ ಒತ್ತಡ ಮತ್ತು ರಕ್ತಸ್ರಾವ. ಈ 3 ಕಾರಣಗಳು ತೊಂದರೆ ಮಾಡೋದಕ್ಕೆ ಒಂಥರ ಲೈಕ್ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡೋವಂಥ ಒಂದು ಟೂಲ್ಸ್ ಏನಿದೆ ನಮ್ಮಲ್ಲಿ, ಆ ಟೂಲ್ಸಿಂದ ನಾವು ಈ ಕಾಂಪ್ಲಿಕೇಶನ್ಸ್ನ ತಡೆಗಟ್ಕೋಬಹುದು. ಸೊ ಇದೇ ನಮಗೆ ಒಂದು ಬಂದಿರೋಂಥ ಒಂದು ಟೆಕ್ನಾಲಜಿಯಿಂದ ಮತ್ತು ನಮ್ಮ ರಿಸರ್ಚಿಂದ ಬಂದಿರೋಂಥ ಒಂದು ಸಾಧನೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಓಕೆ ಮೇಡಮ್, ಮಾತನಾಡೋಣ. ಆತ್ಮೀಯ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಲ್ಲರಿಗೂ ಶರಣಾರ್ಥಿಗಳು. ಭಾರತೀಯರ ಬಹು ವರ್ಷಗಳ ಹೋರಾಟ, ತ್ಯಾಗ, ಬಲಿದಾನ, ಸಂಘರ್ಷ, ಪಾದಯಾತ್ರೆ, ರಥಯಾತ್ರೆಗಳ ಮೂಲಕ ಕಾನೂನಾತ್ಮಕವಾದಂಥ ಜಯವನ್ನು ಸಾಧಿಸಿ, ಸಂಪಾದಿಸಿ, ಗಳಿಸಿ ಈಗ ಇಡೀ ಭಾರತೀಯರ ಅಸ್ಮಿತೆಯಾದ ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರುವಂಥದ್ದು ಇಡೀ ಭಾರತೀಯರಿಗೆ ಅತ್ಯಂತ ಸಂಭ್ರಮ ಮತ್ತು ಸಡಗರದ ವಿಷಯ. ಕಾರಣ ಜನವರಿ 22, 2024ರಂದು ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಭಾರತೀಯರ ಬಹುದಿನದ ಬೇಡಿಕೆಗೆ ಸಂಭ್ರಮ ಇಮ್ಮಡಿಯಾಗುವಂಥ ಸಂದರ್ಭ. ಅಂಥ ಐತಿಹಾಸಿಕ ಘಟನೆಯಲ್ಲಿ ಕರ್ನಾಟಕದ ಸುಮಾರು 20-25 ಮಠಾಧೀಶರಲ್ಲಿ ನಾವು ಕೂಡ ಭಾಗವಹಿಸ್ತಿರುವಂಥದ್ದು ನಮ್ಮ ಬದುಕಿನ ಒಂದು ಅತ್ಯಂತ ಸಂಭ್ರಮದ ಸಂದರ್ಭ ಮತ್ತು ಐತಿಹಾಸಿಕ ಸಂದರ್ಭ. ಹಾಗೆಯೇ ಕಳೆದ 4 ತಿಂಗಳ ಹಿಂದೆ ಚಕ್ರವರ್ತಿ ಸುಲೇಬೆಲೆ ಮತ್ತು ನಮ್ಮ ನೇತೃತ್ವದಲ್ಲಿ 15 ಮಠಾಧೀಶರ ತಂಡ ಕರ್ನಾಟಕ ರಾಜ್ಯಾದ್ಯಂತ ಹನುಮ ಭೂಮಿಯನ್ನು ಸ್ವಚ್ಛ ಮಾಡಿ, ಹನುಮ ದೇವಸ್ಥಾನಗಳಿಂದ ಮೃತ್ತಿಕೆಯನ್ನು ಸಂಗ್ರಹ ಮಾಡಿಬಿಟ್ಟು ಏನಿವತ್ತು ರಾಮಲಲ್ಲಾದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ, ಆ ಜಾಗಕ್ಕೆ ನಾವು ಮಣ್ಣಾಕಿದ್ದು ಕೂಡ ಒಂದು ಐತಿಹಾಸಿಕ ನಮ್ಮ ಬದುಕಿನ ಮತ್ತು ಕರ್ನಾಟಕಕ್ಕೆ ಅತ್ಯಂತ ಸಂಭ್ರಮದ ಸಂದರ್ಭ ಅದು. ಹಾಗೆಯೇ 22ನೇ ತಾರೀಕು ತಮ್ಮ ಮನೆಗಳಲ್ಲಿ ಭಜನೆ, ಕೀರ್ತನೆ ಮಾಡೋದ್ರ ಮೂಲಕ ನಮ್ಮ ಯುಗಾದಿ ಹಬ್ಬದ ರೀತಿಯಲ್ಲಿ, ದೀಪಾವಳಿ ಹಬ್ಬದ ರೀತಿಯಲ್ಲಿ, ಶಿವರಾತ್ರಿ ಹಬ್ಬದ ರೀತಿಯಲ್ಲಿ, ಕಾರ್ತಿಕ ಹಬ್ಬದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಂಭ್ರಮಿಸಬೇಕು. ಅವತ್ತು ಭಜನೆಗಳನ್ನು ಮಾಡಬೇಕು, ಆರಾಧನೆಯನ್ನು ಮಾಡಬೇಕು, ಕೀರ್ತನೆಯನ್ನು ಮಾಡಬೇಕು. ಹೇಗೆ ಬೇರೆ ದೇಶದ, ಬೇರೆ ಧರ್ಮದ ಎಲ್ಲ ಧರ್ಮಕ್ಕೂ ಕೂಡ ಒಂದು ಧರ್ಮಭೂಮಿ ಇದೆ, ಅವರೊಂದು ಕ್ಷೇತ್ರವನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಇಡೀ ಭಾರತೀಯರ, ಅಖಂಡ ಭಾರತೀಯರ ಧರ್ಮಭೂಮಿ ಅದು ಅಯೋಧ್ಯೆ. ನಮ್ಮೆಲ್ಲರ ಕರ್ಮಭೂಮಿ ಅದು ಅಯೋಧ್ಯೆ. ನಮ್ಮೆಲ್ಲರ ಅಸ್ಮಿತೆ ಅದು ಅಯೋಧ್ಯೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯರು, 100 ಜನ ಸಾಧು ಸಂತರು, ಲಕ್ಷಾಂತರ ಭಕ್ತರು ಅಲ್ಲಿ ಪ್ರಾಣ ಬಲಿದಾನ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅಯೋಧ್ಯೆಗೋಸ್ಕರನೇ ಬದುಕನ್ನು ಸಮರ್ಪಣೆ ಮಾಡಿದಂಥ ಅನೇಕ ಆತ್ಮಗಳಿಗೆ ಚಿರಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಬೇಕು. ಇನ್ನು ಮುಂದೆ ಭಾರತೀಯರ ಅಸ್ಮಿತೆಯಾಗಿ, ಭಾರತೀಯರ ಕರ್ಮಭೂಮಿಯಾಗಿ, ಧರ್ಮಭೂಮಿಯಾಗಿ, ಅದು ಧರ್ಮಸ್ಥಳವಾಗಿ ನಮ್ಮ ಅಯೋಧ್ಯೆ ಆಗಬೇಕು ಅನ್ನುವಂಥ ನಮ್ಮ ಕನಸಿದೆ, ಭಾರತೀಯರ ಕನಸಿದೆ. ಹಾಗಾಗಿ ಇಡೀ ಭಾರತೀಯರ ಕನಸು, ಅದು ಸಂಕಲ್ಪ ಈಡೇರುವಂಥ ಪವಿತ್ರ ದಿನ ಜನವರಿ 22, 2024ರಂದು. ಅವತ್ತು ನಾವು ಕೂಡ ಹೋಗ್ತಾ ಇದ್ದೀವಿ. ತಾವು ಕೂಡ ಮನೆಯಿಂದನೇ ಹರಸಿ, ಆಶೀರ್ವದಿಸಿ, ರಾಮನ ಜನ್ಮಸ್ಥಳದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಲಿಕ್ಕೆ ನಿಮ್ಮೆಲ್ಲರ ಸಂಕಲ್ಪ ಏನಿತ್ತು ಅದು ಈಡೇರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ, ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ, ಆಶೀರ್ವದಿಸಿ ನಮ್ಮ ಮಾತನ್ನು ಪೂರೈಸ್ತೇವೆ. ಅಲ್ಲಿ ಶರಣಾರ್ಥಿಗಳು.
ದೇಶದ ಇಕ್ಕೆಲಗಳಲ್ಲಿ ಮೊಳಗುತ್ತಿರುವಂತಹ ಒಂದೇ ಒಂದು ಕೂಗು ಜೈ ಶ್ರೀರಾಮ್. ನಾಡಿನೆಲ್ಲೆಡೆ ಅಥವಾ ದೇಶದೆಲ್ಲೆಡೆ ಹಬ್ಬದ ವಾತಾವರಣ ಮನೆ ಮೂಡಿದೆ. ನಾವು ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಅತಿಥಿಯನ್ನು ಮಾತನಾಡಿಸ್ತಾ ಇದ್ದೇವೆ. ಅವರು ವೈದ್ಯೆ. ಮೇಡಮ್, ನಾವು ಇವತ್ತು ಒಂದು ರೀತಿ ಹಬ್ಬ, ಯಾರೋ ಹೇಳ್ತಾ ಇದ್ರು ಶ್ರೀರಾಮ ನವಮಿಯೇ ಏನೋ ಅಂತ. ವೈದ್ಯೆ ಅಂತ ಬಂದಾಗ ಇಲ್ಲಿ ವೈಜ್ಞಾನಿಕ ಜ್ಞಾನ ಎಷ್ಟು ಮುಖ್ಯನೋ, ಒಂದಷ್ಟು ಸಾರಿ ನಾವು ಎಂತಹ ದೊಡ್ಡ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ದೇವರನ್ನ ನಂಬ್ತೀವಿ, ದೇವ್ರ ಮೇಲೆ ಭಾರ ಹಾಕ್ತೀವಿ. ತಮ್ಮ ವೃತ್ತಿ ಜೀವನದಲ್ಲಿ ಆ ಥರ ಸವಾಲುಗಳಿದೆಯಾ? ಯಾಕಂದ್ರೆ ಪೇಷಂಟ್ಸ್ ಕಣ್ಣಲ್ಲಿ ಒಬ್ಬ ವೈದ್ಯನೇ ದೇವರು. ವೈದ್ಯನಿಗೂ ಮೀರಿದೊಂದು ದೇವರು ನಾವು ನಂಬುವಂತಹ ಒಂದು ಆಧ್ಯಾತ್ಮ ಆಗಿರಬಹುದು ಅಥವಾ ನಮ್ಮ ನಂಬಿಕೆ ಆಗಿರಬಹುದು. ಈ ಒಂದು ವಿಚಾರವಾಗಿ ಮಾತನಾಡೋದಾದ್ರೆ ಓಕೆ, ಇವತ್ತು ನೀವು ಹೇಳ್ದ ಹಾಗೆ ಒಂದು ಹಬ್ಬನೇ ಜೈ ಶ್ರೀರಾಮ್ ಅನ್ನೋದೊಂದು ಕೂಗು ಎಲ್ಲ ಕಡೆ ಮುಳುಗ್ತಾ ಇದೆ. ಮತ್ತು ಅದೇ ಏನು ಅಂತ ಹೇಳಿದ್ರೆ, ಇದು ಇವತ್ತೇ ಶುರುವಾಗಿರುವಂಥ ಒಂಥರ ಸಂಭ್ರಮ ಅಲ್ಲ. ಒಂದು ವಾರದಿಂದನೂ ನಾವು ಎಲ್ಲಿ ನೋಡಿದ್ರೂ ಎಲ್ಲರ ಮನಸ್ಸಲ್ಲೂ ಒಂಥರ ಏನೋ ಖುಷಿ ಎಲ್ಲನೂ ಇದೆ. ಸೊ ನಮ್ಮ ಈ ವೈದ್ಯಕೀಯ ವೃತ್ತಿಯಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ವೃತ್ತಿ ಶುರುವಾಗಿರೋದೇ ಒಂದು ಫ್ಯೂ ಸೆಂಚುರೀಸಿಂದ, ಬಟ್ ಜನಾಂಗ ಇರೋದು ಹಲವಾರು ಸೆಂಚುರೀಸ್. ಸೊ ಹೀಗೆ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ವೃತ್ತಿ ತರಹ ನೋಡಿದ್ದು ಮೊದಲನೇ ಬಾರಿಗೆ ಗ್ರೀಸ್ನಲ್ಲೇ. ಸೊ ನಮ್ಮದು ಎಲ್ಲನೂ ಆ ಗ್ರೀಕ್ ಲಿಟ್ರೇಚರು ಮತ್ತು ಆ ಗ್ರೀಕ್ ಒಂದು ಏನು ಹೇಳ್ತಾರೆ ಟೀಚಿಂಗ್ಸಿಂದನೇ ನಾವು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅಫ್ಕೋರ್ಸ್ ಹಾಗೆ ನೋಡೋಕ್ಕೆ ಹೋದರೆ ನಮ್ಮ ಆಯುರ್ವೇದ, ನಮ್ಮ ಭಾರತದ ಇತಿಹಾಸದ್ರಲ್ಲೇ ಅದು ಒಂದು ದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿದೆ. ನಮ್ಮ ಈ ಮೆಡಿಕಲ್ ಪ್ರವೃತ್ತಿ, ನಮ್ಮ ಅಲೋಪತಿ ಮೆಡಿಸಿನ್ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ, ಯಾಕಂದರೆ ನಾನು ಪಡ್ಕೊಂಡಿರೋಂಥ ಡಿಗ್ರಿ ಎಲ್ಲನೂ ಅಲೋಪತಿ ಮೆಡಿಸಿನ್ನಲ್ಲಿ. ಸೊ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಟ್ರೀಟ್ಮೆಂಟ್ ಬರಿಬೇಕಾದ್ರೆ, ನಾವು ಪ್ರಿಸ್ಕ್ರಿಪ್ಷನ್ ಬರಿಬೇಕಾದ್ರೆ ನೀವು ನೋಡಿರ್ತೀರ R ಮತ್ತು X. ಇದು ಏನು ಅಂತಂದ್ಬಿಟ್ಟು ಕೆಲವ್ರಿಗೆ ಅದು ಅನಿಸಿರಬಹುದು, ಏನಿದು ಎಲ್ಲರೂ RX. ಅದು ಕೆಲವು ಸಲ ಡಾಕ್ಟರ್ಸ್ದು ಏನು ಹೇಳ್ತಾರೆ, ಒಂದು ಹ್ಯಾಂಡ್ ರೈಟಿಂಗೇ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಇದಂತೂ ಸರಿಯಾಗಿ ಗೊತ್ತಾಗ್ತಾ ಇದೆ, RX ಅನ್ನೋದೊಂದು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ RXದು ಅದು ಸಿಂಬಲ್ಲು, ಗಾಡ್ ಆಫ್ ಹೀಲಿಂಗ್, ಗಾಡ್ ಫಾರ್ ಹೀಲಿಂಗ್. ಯಾ, ಪ್ಲೀಸ್ ಟೇಕ್ ದಿಸ್ ಮೆಡಿಸಿನ್ ಇನ್ ದ ನೇಮ್ ಆಫ್ ಗಾಡ್. ದೇವರ ಹೆಸರು ಹೇಳಿಕೊಂಡು ಈ ಒಂದು ಮೆಡಿಸಿನ್ನ ನಾವು ಕೊಟ್ಟಿರೋಂಥ ಮೆಡಿಸಿನ್, ನಾವು ಬರೆದು ಕೊಟ್ಟಿರೋಂಥ ಒಂದು ಮಾತ್ರೆಯನ್ನು ನೀವು ತೆಗೆದುಕೊಳ್ಳಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಬೇಗ ಗುಣ ಆಗಲಿ ಅನ್ನೋ ಒಂದು ಸಿಂಬಲ್ ಅದು. ಸೊ ಹಾಗಾಗಿ ನಮಗೆ ದೇವರು ತುಂಬ ದೊಡ್ಡ ಪಾತ್ರ ವಹಿಸ್ತಾನೆ. ಎಷ್ಟೋ ಸಲ ಕಷ್ಟದ ಸನ್ನಿವೇಶಗಳಲ್ಲಿ ಒಂಥರ ಲೈಕ್ ನಮಗೆ ಮನಸ್ಸು ಏನು ಓಡಲ್ಲ ಅಂತ ಹೇಳಿದಾಗ, ಒಂದು ಸಲ ಕೈ ಮುಗಿದ್ಕೊಂಡು ದೇವರೇ ಎಲ್ಲ ನಿಂದೆ, ನೀನೇ ಏನು ಮಾಡ್ತೀಯೋ ನೀನು ಮಾಡು ಅಂತ ಹೇಳಿದಾಗ ಅದರಲ್ಲಿ ಸಿಗೋವಂಥ ಒಂದು ಸಮಾಧಾನ ಏನಿರುತ್ತೆ ನಮಗೆ, ಅದು ನಿಜವಾಗ್ಲೂ ಒಂದು ಅನುಭವನೇ ಅಂತಲೇ ಹೇಳಬಹುದು. ಎಲ್ಲ ಕೈ ಬಿಟ್ಟಾಗ ದೇವ್ರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ತುಂಬ ನಮ್ಮ ಜೀವನದಲ್ಲಂತೂ, ನಮ್ಮ ಈ ವೃತ್ತಿ ಜೀವನದಲ್ಲಂತೂ ಅದು ಬಹಳ ಇಂಪಾರ್ಟೆಂಟ್ ಆಗೋಗುತ್ತೆ. ಖಂಡಿತ. ತಾವು ವೈದ್ಯ ಆಗಿ ಸೇವೆ ಸಲ್ಲಿಸ್ತಿರೋದಕ್ಕೆ ನಮ್ಮ ಒಂದು ಅಭಿನಂದನೆ ಕೂಡ ಇದೆ. ಯಾಕಂದರೆ ತಾವು ಹೇಳಿದ್ರಿ, ಪ್ರತಿ ಹೆಣ್ಣಿಗೂ ಕೂಡ ತಾಯಿ ಆಗೋದು ಒಂದು ಕನಸಿರುತ್ತೆ. ತಾಯಿ ಆದ್ರೂ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಅಂತ ಹೇಳ್ತಾರೆ. ಸೊ ಬಂಜೆತನ ಅನ್ನೋದು ಈಗಿನ ಜನರೇಷನಲ್ಲಿ ಕಾಡ್ತಿರುವಂತಹ ಬಹಳ ದೊಡ್ಡ ಸಮಸ್ಯೆ. ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳ ಮೊರೆ ಹೋಗಿ ಮಕ್ಕಳನ್ನ ಪಡೆದುಕೊಳ್ಳೋರು ಇರ್ತಾರೆ. ತಮ್ಮ ಅಂದರೆ ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ಸ್ತ್ರೀರೋಗ ತಜ್ಞರ ಪಾತ್ರ ಬಹಳ ಮುಖ್ಯವಾದ. ನಮ್ಮ ಅಭಿನಂದನೆಗಳು ಕೂಡ ತಮಗೆ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಹದಿಹರೆಯದವರಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಅಥವಾ ಅಡೋಲೆಸೆಂಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಇದು ಕಾನೂನಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ನೋಡೋಕೆ ಹೋದರೆ ತಪ್ಪು, ಆದರೆ ಒಬ್ಬ ವೈದ್ಯೆಯಾಗಿ ತಾವು ಈ ಒಂದು ವಿಚಾರವನ್ನು ಅಥವಾ ಈ ರೀತಿಯ ಪ್ರಕರಣಗಳನ್ನು, ಕೇಸ್ಗಳನ್ನು ಯಾವ ರೀತಿ ಡೀಲ್ ಮಾಡ್ತೀರಿ ಅಂತ? ಓಕೆ, ಸೊ ಈ ಅಡೋಲೆಸೆಂಟ್ ಏಜ್ ಗ್ರೂಪ್, ಈ ಹದಿಹರೆಯದ ಏಜ್ ಗ್ರೂಪ್ಸಲ್ಲಿ ನಾವು ಒಂಥರ ಡಿಫ್ರೆಂಟ್ ಮೆಂಟಾಲಿಟಿ ನೋಡ್ತೀವಿ. ಇದು ಬೆಳವಣಿಗೆಯಲ್ಲಿ ಒಂದು ತುಂಬ ಪ್ರಮುಖದ ಸ್ಥಾನ ಇರುತ್ತೆ. ಒಂದು ಹೆಣ್ಣಿನ ಬೆಳವಣಿಗೆಯಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಪ್ಯೂಬರ್ಟಿ, ಮೆನಾರ್ಕೆ ಅಂತಂದ್ಬಿಟ್ಟು ನೋಡ್ತೀವಿ. ಅಂದರೆ ಅದು ಹದಿಹರೆಯದ ವಯಸ್ಸಿನಲ್ಲಿ ಬರೋವಂಥ ಚೇಂಜಸ್ ನೋಡ್ತಿರ್ತೀವಿ. ಇದು ಒಂದು ಚಿಕ್ಕ ಮಗು, ಹೆಣ್ಣು ಮಗುವಿಂದ ಹೆಣ್ಣು ಆಗುವಂಥ ಒಂದು
ಸ್ಟೇಜ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು ತೊಂದರೆಗಳಿದ್ದಾವೆ. ಈ ಒಂದು ಏಜ್ ಗ್ರೂಪ್ನಲ್ಲಿ ಸುಮಾರು ತೊಂದರೆಗಳಿದ್ದಾವೆ. ಅಫ್ಕೋರ್ಸ್ ಈ ಬ್ಲೀಡಿಂಗ್ ಇಶ್ಯೂಸೇ ಜಾಸ್ತಿ ಇರುತ್ತೆ, ರಕ್ತಸ್ರಾವದಲ್ಲಿ ಚೇಂಜಸ್ ಕಾಣಿಸ್ಕೊಂಡೋದೆ ತೊಂದರೆಗಳು ಜಾಸ್ತಿ ಇರುತ್ತೆ. ಮತ್ತು ನಾನು ಹೇಳ್ದಂಗೆ ಇದರಲ್ಲಿ ಮೆಂಟಾಲಿಟಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಇಂಥ ಒಂದು ಮೆಂಟಾಲಿಟಿ ಬದಲಾವಣೆ ಆದಾಗ ಲೈಕಿಂಗ್ ಟುವರ್ಡ್ಸ್ ದ ಆಪೋಸಿಟ್ ಸೆಕ್ಸ್ ಕೂಡ ಇರೋವಂಥ ಸಾಧ್ಯತೆ ಇರುತ್ತೆ. ಅಂಥ ಟೈಮ್ನಲ್ಲಿ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಬೇಕಾಗತ್ತೆ. ಅಡೋಲೆಸೆಂಟ್ ಪ್ರೆಗ್ನೆನ್ಸಿ ಅನ್ನೋದು ಅದು ಆ್ಯಕ್ಚುಲಾಗಿ ನಮಗೆ ಅದು ತುಂಬ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಮತ್ತು ಏಜ್ ಗ್ರೂಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಪ್ ಟು 18 ಇಯರ್ಸ್ ಅದು ನಾವು ನಮ್ಮ ಕಾನೂನು ಪ್ರಕಾರ ಏಜ್ ಆಫ್ ಮ್ಯಾರೇಜ್ 18 ಇಯರ್ಸು. ಇವಾಗ ಅದನ್ನು ಮುಂದೆ ಮಾಡಬೇಕು ಅಂತಲೂ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈವನ್ ಹೆಲ್ತ್ ವೈಸ್ ಆರೋಗ್ಯದ ಕಡೆ ನಾವು ಗಮನ ಕೊಟ್ಟಾಗ್ಲೂ ಆ ಒಂದು ಏಜ್ ಗ್ರೂಪ್ನಲ್ಲಿ ತೊಂದರೆಗಳು ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಆಗಬಾರ್ದು ಅಂತಂದ್ಬಿಟ್ಟು. ಮತ್ತು ನಮ್ಮ ಕಾನೂನಾತ್ಮಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಾಕ್ಸೋ ಆ್ಯಕ್ಟ್ ಅಂತಂದ್ಬಿಟ್ಟು ಇದೆ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತೆಲ್ಲ ಅಂದ್ಬಿಟ್ಟು. ಸೊ ಅದರದ್ದು ಒಂದು ಕಾಯ್ದೆ ಪ್ರಕಾರವಾಗೇ ನಾವು ಇಂತಹ ಕೇಸಸ್ನ ನಾವು ಡೀಲ್ ಮಾಡಬೇಕಾಗತ್ತೆ. ಸೊ ಮತ್ತು MTP ಆ್ಯಕ್ಟ್ ಅಂತಲೂ ಇದೆ, ಲೈಕ್ ಅಬಾರ್ಷನ್ ಮಾಡಿಸ್ಬೇಕು ಇಂತಹ ಪ್ರೆಗ್ನೆನ್ಸೀಸಲ್ಲಿ ಅಂತ ಹೇಳಿದ್ರೆ ಅದರ ಪ್ರಕಾರನೂ ಕೂಡ ನಾವು ಅದರದಲ್ಲಿರುವಂಥ ಪ್ರತಿಯೊಂದು ಗೈಡ್ಲೈನ್ಸ್ ತೆಗೆದುಕೊಂಡೇ ನಾವು ಫಾಲೋ ಮಾಡ್ಕೊಂಡು ಮಾಡಬೇಕಾಗತ್ತೆ. ಓಕೆ. ಸೊ ವೃತ್ತಿ ಜೀವನ ಒಂದು ಕಡೆ ಆದರೆ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ತಾವು ಭಾಗಿಯಾಗ್ತೀರಿ. ಹಳ್ಳಿಗಳ ಮೆಂಟಾಲಿಟಿಗಳು ಇವತ್ತು ಕೂಡ ಹಾಗೇ ಇದೆ, ಮನಸ್ಥಿತಿ ಏನಿದೆ. ಸೊ ಅಲ್ಲಿ ನೀವು ತಾವು ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತೀರಿ, ಪ್ರೆಗ್ನೆನ್ಸ್ ಆಗಿದ್ದಾಗ ಹೇಗೆ ಅದನ್ನು ಕೇರ್ ಮಾಡಬೇಕು ನಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಹಳ್ಳಿಗಾಡಿನ ಹೆಣ್ಮಕ್ಳಿದ್ದಾರೆ. ಸೊ ಈ ಕ್ಯಾಂಪ್ಗಳಲ್ಲಿ ಭಾಗಿಯಾಗೋದು, ಯಾಕಂದರೆ ತಾವು ನೋಡಿದಂತಹ ಈ ಸಿಟಿಯಲ್ಲಿರುವಂತಹ ಜನರ ಲೈಫ್ ಸ್ಟೈಲೇ ಬೇರೆ ರೀತಿ ಇರುತ್ತೆ, ಅವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಬಟ್ ಹಳ್ಳಿಯವ್ರಿಗೆ ಇನ್ನೂ ಸ್ವಲ್ಪ ಮುಗ್ಧತೆ ಇದೆ, ಏನಾದರೂ ಹೇಳಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಶ್ರಮ ಬೇಕಾಗುತ್ತೆ. ಅಲ್ಲಿ ಕೆಲಸ ಮಾಡಿದಂತಹ ಅನುಭವ. ಓಕೆ. ಸೊ ನೀವೇ ಹೇಳಿದ್ರಿ ವೈದ್ಯಕೀಯ ವೃತ್ತಿ ಅಂತ ಹೇಳಿದಾಗ ಸಮಾಜದ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಒಂದು ವೈದ್ಯ ಮೇಲೆ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಖಂಡಿತ ನಿಜ. ಯಾವುದೇ ಡಾಕ್ಟರ್ಸ್ ಆದ್ರೂ ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಇಂತಹ ಕ್ಯಾಂಪ್ಸ್ನಲ್ಲಿ ಭಾಗಿಯಾಗೇ ಆಗ್ತಾರೆ. ನನಗೂ ಒಂದು ಅವಕಾಶ ಸಿಕ್ಕಿತ್ತು. ಇದು ಡಿವೈನ್ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ನಲ್ಲಿ ಶ್ರಮದಾನ, ಎಲ್ಲ ತರಹ ದಾನ ನೋಡಿದ್ದೀವಿ, ಶ್ರಮದಾನ ಅನ್ನೋ ಒಂದು ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಾಯಿದ್ವಿ. ಇದು ಗರ್ಭಿಣಿಯರಿಗೆ ಒಂದು ನಾನು ಹೇಳ್ದಂಗೆ ಹೀಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮಾಡಿದಂತಹ ಒಂದು ಅವೇರ್ನೆಸ್ ಕ್ಯಾಂಪು. ಸೊ ಈ ಕ್ಯಾಂಪ್ನಲ್ಲಿ ಸತತವಾಗಿ ಒಂದು 3 ವರ್ಷ ಹೋಗಿ ಬಂದೆ. ಅದಾದಮೇಲಿಂದ ಕೋವಿಡ್ ಬಂದ ನಂತರ ಇಂತಹ ಒಂದು ಕ್ಯಾಂಪ್ಸಿಗೆ ಒಂದು ಬಿಗಿ ಹಿಡಿತಾ ಬಂದಿತ್ತು. ಸೊ ಅಂಥ ಟೈಮ್ನಲ್ಲಿ ನಮಗೆ ಭಾಗವಹಿಸೋದಕ್ಕಾಗಲಿಲ್ಲ. ಮತ್ತು ಹೇಳಿದ್ರೆ ಈ ಕ್ಯಾಂಪ್ಸ್ನಲ್ಲಿ ಹೋದಾಗ ಒಂಥರಹ ನಮ್ಮ ಈ ಅರ್ಬನ್ ಲೈಫಿಗೆ ಮತ್ತು ರೂರಲ್ ಲೈಫ್ನಲ್ಲಿರುವಂಥ ವ್ಯತ್ಯಾಸಗಳು ಕಂಡು ಬರುತ್ತೆ. ನನಗೆ ಆಪರ್ಚುನಿಟಿ ಸಿಕ್ಕಿರೋದು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ. ಮೇ ಬಿ ಇದೇ ತರಹ ರೂರಲ್ ಸರ್ವಿಸಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಅಲ್ಲೂ ಮಾಡ್ತಿದ್ನೇನು, ಅದು ಒಂದು ಲೈಫೇ ಬೇರೆ ಆಗಿರ್ತಾಯಿತ್ತು. ಈಗ ನಾವು ಹೆಲ್ತ್ ಕ್ಯಾಂಪ್ಸಿಗೆ ಹೋದಾಗ ಅಲ್ಲಿ ಹೆಲ್ತ್ ಎಜುಕೇಷನ್ ಅಂತಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಆಲ್ರೆಡಿ ಇದೆ ಅಲ್ಲಿ. ಆಮೇಲೆ ಅಲ್ಲೇ ಗೌರ್ಮೆಂಟ್ ಡಾಕ್ಟರ್ಸ್ ಕೂಡ ತುಂಬ ಜನ ಇದ್ದಾರೆ. ಬಟ್ ಅವರಿಗೂ ಕೂಡ ನಾವು ಒಂದು ನಮ್ಮ ಸೇವೆ ಒಂದು ನಾವು ಕೊಡ್ತಾಯಿದ್ದೀವಿ ಇಂಥ ಒಂದು ಸರ್ವಿಸ್ನಲ್ಲಿ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಹೋದಾಗ ಕೆಲವರಿಗೆ ಅದೊಂದು ಭಾವನೆ ಇರುತ್ತೆ, ಒಂದು ತುಂಬ ಲೈಕ್ ನೀವೇ ಹೇಳಿದ್ರಿ ದೇವರ ಭಾವನೆ ತರಹ ಇಟ್ಕೊಂಡು ಬರ್ತಾರೆ. ಅಂಥ ಟೈಮ್ನಲ್ಲಿ ನಾವು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಅವ್ರ ಮುಖದಲ್ಲಿ ಕಾಣಿಸೋವಂಥ ಒಂದು ನಗು ನಮಗೆ ಈ ಹೆಲ್ತ್ ಕ್ಯಾಂಪ್ಸ್ನಲ್ಲಿ ನಮಗೆ ನಾವೇನು ರಿಟರ್ನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಅಲ್ಲಿ ಹೋಗಿ ನಮ್ಮ ಇಡೀ ದಿವಸವನ್ನು ಆ ಸೇವೆಗೆ ನಾವು ಮುಡುಪಾಗಿಟ್ಟಿರ್ತೀವಿ. ಸೊ ಅಂಥ ಟೈಮ್ನಲ್ಲಿ ಆ ಒಂದು ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಹೇಳಿದಾಗ ನಮಗೆ ಅವತ್ತಿನ ದಿವಸ ಪಟ್ಟಿರೋ ಶ್ರಮ ಎಲ್ಲನೂ ನಮಗೆ ಅದು ಏನೂ ಅನಿಸೋದೇ ಇಲ್ಲ. ಮತ್ತು ನಮಗೆ ಈ ಹೆಲ್ತ್ ಕ್ಯಾಂಪಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಓದಬೇಕಾದ್ರೆ ನಮಗೆ ತುಂಬ ಜನ ಪ್ರೊಫೆಸರ್ಸ್ ಈ ಹೆಲ್ತ್ ಕ್ಯಾಂಪ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದು ಒಂಥರ ಲೈಕ್ ಒಂಥರ ನಮ್ಮ ಮೇಲೆ ಒಂಥರ ಪ್ರಭಾವ ಬಿಟ್ಟು
ಅದು ನನಗೆ ಖಂಡಿತವಾಗ್ಲೂ ಹೆಲ್ತ್ ಕ್ಯಾಂಪ್ಸ್ನಲ್ಲಿ ನಾನು ಸರ್ವಿಸ್ ಕೊಡಬೇಕು. ಯಾವುದೇ ರೀತಿಯಾಗಿ ಹೆಲ್ತ್ ಕ್ಯಾಂಪ್ಸ್ ಅಂತ ಅಂದ್ಬಿಟ್ಟು ನನಗೆ ಯಾರಾದರೂ ಕೇಳ್ಕೊಂಡು ಬಂದರೆ ನಾನು ಎಷ್ಟೇ ಒಂಥರ ಲೈಕ್ ಕಷ್ಟ ಇದ್ರೂ ಕೂಡ ಅದಕ್ಕೊಂದು ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ನಾನು ಸರ್ವಿಸ್ ಮಾಡಿ ಬರ್ತೇನೆ. ಸೊ ಇದಕ್ಕೆ ನನಗೆ ಆ್ಯಕ್ಚುಲಾಗಿ ನನ್ನ ಟೀಚರ್ಸೇನೆ ನನಗೆ ಕಾರಣರಾಗಿರ್ತಾರೆ. ಓಕೆ, ಆಧುನಿಕ ಜೀವನ ಶೈಲಿ ಜೊತೆಗೆ ಬಂಜೆತನ, IVF ಟ್ರೀಟ್ಮೆಂಟ್ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಇವತ್ತಿಗೆ ಅವೇರ್ನೆಸ್ ಇದೆಯಾ ಜನಕ್ಕೆ? ಯಾಕಂದರೆ ಮೊದಲಿನ ರೀತಿ ಮೊದಲೆಲ್ಲ ಬಹುಪತ್ನಿತ್ವ ಇತ್ತು, ಬಂಜೆತನ ಅಂತ ಬಂದ ತಕ್ಷಣ 2-3 ಮದುವೆ ಆಗ್ತಿದ್ರು ಅಂತೆಲ್ಲ ನಾವು ಕೇಳ್ತಾ ಇದ್ವಿ. ಸೊ ಇವತ್ತಿಗೆ ಕಾಲ ಬದಲಾಗಿದೆ, ಜನ ಸ್ವಲ್ಪ ಟೆಕ್ನಾಲಜಿಯನ್ನು ಕಲ್ತ್ಕೋತಾ ಇದ್ದಾರೆ, ಹೊಂದ್ಕೋತಾ ಇದ್ದಾರೆ. ಸೊ ಈಗ ಹೇಗಿದೆ ಅಂತ ಇದ್ರ ಬಗ್ಗೆ? ಓಕೆ, ಸೊ ಈ ಬಂಜೆತನ ಅನ್ನೋದು ನೀವೇ ಹೇಳ್ದಂಗೆ ಮುಂಚೆಯಿಂದನೂ ಇದ್ದಿದ್ದು ಒಂದು ತೊಂದರೆ. ಇದನ್ನು ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಡಿಸೀಸ್ ಅಂತಲೇ ಹೇಳ್ತಾರೆ. ಮುಂಚೆ ಅದನ್ನು ಡಿಸೀಸ್ ಅಂತ ನೋಡ್ತಾ ಇರಲಿಲ್ಲ ಜನರು. ಇವಾಗ ಅದನ್ನು ಡಿಸೀಸ್ ಅಂತ ಹೇಳಿಬಿಟ್ಟು ಅದನ್ನು ಒಂದು ಇಂಪಾರ್ಟೆಂಟ್ ಕಂಡೀಷನ್ಗೆ ಅಂತ ಅಂದ್ಬಿಟ್ಟು ಅದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಇನ್ಶೂರೆನ್ಸ್ ಅಂತ ಹೇಳಿದಾಗ ಮುಂಚೆ ಇದಕ್ಕೆಲ್ಲ ಇನ್ಶೂರೆನ್ಸ್ ಯಾರೂ ಕೊಡ್ತಾ ಇರಲಿಲ್ಲ. ಈಗ ಇದಕ್ಕೂ ಕೂಡ ಒಂದು ಇನ್ಶೂರೆನ್ಸ್ ಬಂದಿದೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಡಿಸೀಸ್ ಅಂತ ಅಂದ್ಬಿಟ್ಟು. ಸೊ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿರೋ ಹಾಗೆ ಡಿಸೀಸಸ್ ಕೂಡ ತುಂಬ ಅಡ್ವಾನ್ಸ್ಡಾಗೇ ಬರ್ತಾ ಇದೆ. ಯಾರೂ ಕೋವಿಡ್ ಬಗ್ಗೆ ಅಂದ್ಕೊಂಡಿರಲಿಲ್ಲ, ನೋಡಿದ್ರೆ ಕೋವಿಡ್ ಬಂತು. ನಮ್ಮ ಜೀವನದಲ್ಲೇ ಅದು ಒಂದು ನೆನ್ನೆ ನಮ್ಮ ಒಬ್ಬರು ವೈದ್ಯ ಸ್ನೇಹಿತರು ಹೇಳ್ತಾಯಿದ್ರು, 10 ವರ್ಷ ನಮ್ಮ ಆರೋಗ್ಯವನ್ನು ಕಿತ್ತುಕೊಂಡಿರುವಂಥ ಒಂದು ಕಾಯಿಲೆ ಅಂತಂದ್ಬಿಟ್ಟು. ಸೊ ಈ ರೀತಿ ಹೊಸ ಹೊಸ ಕಾಯಿಲೆಗಳು ಕೂಡ ಬರ್ತಾ ಇದೆ. ನಮ್ಮ ಈ ಫೀಮೇಲ್ ಫ್ರೆಟರ್ನಿಟಿಗೆ ಬಂದಿರೋಂಥ ತೊಂದರೆಗಳು ಅಂತ ಹೇಳಿದ್ರೆ PCO, ಫೈಬ್ರಾಯ್ಡ್ಸು, ಎಂಡೋಮೆಟ್ರಿಯೋಸಿಸು, ಅಡಿನೋಮಯೋಸಿಸು, ಈ ಒಂದು ಏನಂತಾರೆ ಕಂಡೀಷನ್ನು ತುಂಬ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಕ್ಕೆ ಕ್ಯಾನ್ಸರ್ಸು ಒಂದು ರೀತಿಲಾಗತ್ತೆ, ಇನ್ಫೆಕ್ಷನ್ಸ್ ಒಂದು ರೀತಿಲಾಗತ್ತೆ. ಇವೆಲ್ಲ ಒಂದು ರೀತಿ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಿಗೆ ಬಂದಿರೋಂಥ ಒಂದು ತೊಂದರೆಗಳಾಗತ್ತೆ. ಹಾಗೆ ಮೆಟಬಾಲಿಕ್ ಕಂಡೀಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಥೈರಾಯ್ಡು, ಡಯಾಬಿಟೀಸು, ಇವೆಲ್ಲ ಕಂಡೀಷನ್ಸು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲನೂ ನಮ್ಮ ಜೀವನ ಶೈಲಿನೂ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಸ್ಥಾನ ತೊಗೊಂಡಿರುತ್ತೆ. ಸೊ ನಮ್ಮ ಜೀವನ ಶೈಲಿನ ನಾವು ಒಂದು ಸ್ವಲ್ಪ ಮಾರ್ಪಡಿಸ್ಕೊಂಡ್ರೆ ಇಂಥ ಕಂಡೀಷನ್ಸ್ಗೆ ಒಳಗಾಗ್ದಲೆ ಈ ಒಂದು ಇನ್ಫರ್ಟಿಲಿಟಿ ತೊಂದರೆಗಳು ಕೂಡ ಆಗೋದಿಲ್ಲ. ಬಟ್ ಈ ಇನ್ಫರ್ಟಿಲಿಟಿ ಅಂತ ಬಂದಾಗ ಒಂದು ತೊಂದರೆನ ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೆಲ್ಲೋ ಹೋಗಿ ಏನೇನೋ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇಡ. ಕರೆಕ್ಟಾಗಿರೋವಂಥ ಒಂದು ಜಾಗದಲ್ಲಿ ಎಲ್ಲಿ ಈ ತರಹ ಸರ್ವಿಸಸ್ ಕೊಡ್ತಾ ಇರ್ತಾರೋ ಅಂತಹ ಜಾಗಕ್ಕೆ ಹೋಗಿ ಅವರ ಕಂಡೀಷನ್ಗೆ ತಕ್ಕಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ಪರಿಹಾರನೂ ಬೇಗ ಸಿಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ಗಿಂತ ಫೇಲ್ಯೂರ್ಸೇ ಜಾಸ್ತಿ ಆದಾಗ ಅವರಿಗೆ ಮೆಡಿಕಲ್ ಸಿಸ್ಟಮ್ ಮೇಲಿರೋಂಥ ನಂಬಿಕೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಆಗದೆಲಿರೋ ಹಾಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಎಲ್ಲ ಕಪಲ್ಸ್ನಲ್ಲೂ ಇರಲೇಬೇಕು ಅಂತಂದ್ಬಿಟ್ಟು ಹೇಳ್ತೀನಿ. ಮತ್ತು ಇದು ತೊಂದರೆ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಎಷ್ಟೋ ಸಲ ಸಣ್ಣ ಸಣ್ಣ ತೊಂದರೆಗಳಿರುತ್ತೆ, ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ, ಈಗ ಹೇಳ್ದಂಗೆ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು, ಅಥವಾ ಮೇಲ್ ಫ್ಯಾಕ್ಟರ್ ಪ್ರಾಬ್ಲಮ್ ಇರಬಹುದು. ಅದಕ್ಕೆ ತಕ್ಕಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಖಂಡಿತವಾಗ್ಲೂ ಆ ಟ್ರೀಟ್ಮೆಂಟ್ನಲ್ಲಿ ಸಕ್ಸಸ್ ಕಾಣಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. IVF ಟ್ರೀಟ್ಮೆಂಟ್ ಅಂತ ಬಂದಾಗ ಇದು ಒಂದು ಹೈಯೆಸ್ಟ್ ಟೆಕ್ನಾಲಜಿ ಇರುವಂಥ ಟ್ರೀಟ್ಮೆಂಟು. ಇದರಲ್ಲೇ ಕೂಡ ಅಡ್ವಾನ್ಸಸ್ ಬರ್ತಾ ಇದೆ. ವಿಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಅಂದರೆ ಮುಂಚೆ ಏನು ಅಂತ ಹೇಳಿದ್ರೆ ನಾವು ಪ್ರೊಸೀಜರ್ ಮಾಡಿದ್ದ ಸೈಕಲ್ನಲ್ಲೇ ನಾವು ಭ್ರೂಣನ ಹಾಕಬೇಕಾಗಿತ್ತು. IVF ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅಂಡಾಶಯದಿಂದ ಅಂಡಾಣುಗಳನ್ನೆಲ್ಲ ತೆಗೆದುಕೊಂಡು ಅದನ್ನು ನಾವು ಒಂದು ಲ್ಯಾಬ್ನಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ಇಟ್ಕೊಂಡು ವೀರ್ಯಾಣುನ ಅಂಡಾಣುಗೆ ಇಂಜೆಕ್ಟ್ ಮಾಡಿ ಅಥವಾ ಅದರ ಹತ್ತಿರ ಇಟ್ಟು ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂಡಾಣು ಮತ್ತು ವೀರ್ಯಾಣುದಲ್ಲಿ. ಆ ಕೆಮಿಕಲ್ ರಿಯಾಕ್ಷನ್ನಿಂದ ಒಂದು ಭ್ರೂಣ ಆದಾಗ ಭ್ರೂಣನ ನಾವು ಇನ್ಕ್ಯುಬೇಟರ್ನಲ್ಲಿ ಇಟ್ಟು ಒಂದು 3 days to 5 days ಇನ್ಕ್ಯುಬೇಟ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಎನ್ವಿರಾನ್ಮೆಂಟ್ ಕೊಟ್ಟು ಅದಾದಮೇಲೆ ಆ ಭ್ರೂಣನ ನಾವು ಮತ್ತೆ ತಿರ್ಗ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಇದು ಎಂಟೈರ್ ಪ್ರೊಸೀಜರ್ನ ನಾವು IVF ಅಂತ ಹೇಳ್ತೀವಿ. ಇದನ್ನು ಮುಂಚೆ ನಾವು ಒಂದೇ ಸೈಕಲ್ನಲ್ಲಿ ಮಾಡಬೇಕಾದ ನೆಸೆಸಿಟಿ ಇರ್ತಾಯಿತ್ತು. ಯಾಕಂತ ಹೇಳಿದ್ರೆ ಅದು ಇನ್ಕ್ಯುಬೇಟರಿಂದ ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಹೋಗಬೇಕಿತ್ತು.
ಈಗ ವಿಟ್ರಿಫಿಕೇಷನ್ ಅಂತ ಅಂದ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿ ಬಂದಿದೆ. ಅದರಿಂದ ನಾವು ಅದು ಫ್ರೀಸ್ ಮಾಡಿಬಿಟ್ಟು ಮತ್ತೆ ಸಬ್ಸಿಕ್ವೆಂಟ್ ಸೈಕಲ್ನಲ್ಲಿ ನೆಕ್ಸ್ಟ್ ಬರುವಂಥ ಮೆನ್ಸ್ಟ್ರಲ್ ಋತುಸ್ರಾವದ ಸೈಕಲ್ನಲ್ಲಿ ನೋಡಿಕೊಂಡು ಲೈನಿಂಗ್ ಚೆನ್ನಾಗಿ ಬಂದಾಗ ನಾವು ಟ್ರಾನ್ಸ್ಫರ್ ಮಾಡುವಂಥ ಸಾಧ್ಯತೆ ಉಂಟಾಗಿದೆ. ಸೊ ಇದು ಕೂಡ ಒಂದು ಹೊಸ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಇನ್ನೊಂದು ತಮ್ಮ ಸ್ಪೆಷಲೈಸೇಷನ್ ಬಂದು ಹೈ ರಿಸ್ಕ್ ART ಪ್ರೆಗ್ನೆನ್ಸಿ. ಏನು ಹೀಗಂದ್ರೆ? ಸೊ ನೀವೇ ಹೇಳಿದ್ರಿ, ಈ ತರಹ ಬಂಜೆತನ ಅನ್ನೋದು ತುಂಬ ಕಾಮನ್ ಇದೆ, ತುಂಬ ಜನಕ್ಕೆ ಇದೊಂದು ಅನುಭವ ಇದೆ ಅಂತ ಅಂದ್ಬಿಟ್ಟು. ಇದಕ್ಕೆ ತುಂಬ ಕಾರಣಗಳಿರುತ್ತೆ. ಬಂಜೆತನ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ ಅದಕ್ಕೆ ಕಾರಣಗಳು ತುಂಬ ಇರುತ್ತೆ. ಅದರಲ್ಲಿ ಒಂದು ಆಲ್ಮೋಸ್ಟ್ 60% ಫೀಮೇಲ್ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಿರಬೇಕಾದ್ರೆ ಯಾವ ಕಾರಣದಿಂದ ಪ್ರೆಗ್ನೆನ್ಸಿ ಆಗಿರೋದಿಲ್ವೋ ಅದೇ ಕಾರಣದಿಂದ ಪ್ರೆಗ್ನೆನ್ಸಿನಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಪ್ರೆಗ್ನೆನ್ಸಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮಿಸ್ಕ್ಯಾರೇಜ್ ಕೂಡ ಆಗೋವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಅಬಾರ್ಷನ್ಸ್ ಮುಂಚೆನೇ, ಡೆಲಿವರಿ ಆಗೋದಕ್ಕಿಂತ ಮುಂಚೆನೇ ಅದು ಗರ್ಭಪಾತ ಆಗುವಂಥ ಸಾಧ್ಯತೆಗಳಿರುತ್ತೆ. ಇಂಥ ಒಂದು ಕಂಡೀಷನ್ಸ್ನ ನಾವು ಅರ್ಥ ಮಾಡಿಕೊಂಡು ಆ ಕಂಡೀಷನ್ಸ್ನ ನಾವು ಪ್ರಿವೆಂಟ್ ಮಾಡಿಕೊಂಡು, ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಿಕೊಂಡು ಪ್ರೆಗ್ನೆನ್ಸಿನ ಮುಂದುವರಿಸ್ಕೊಂಡು ಡೆಲಿವರಿ ಮಾಡೋವಂಥ ಒಂದು ಏನಂತಾರೆ ಹೈ ಸ್ಪೆಷಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಕಾರಣಗಳು ತುಂಬ ಇರೋದ್ರಿಂದ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ತಾವು ಒಬ್ಬ ತಾಯಿ, ಈಗ ಬೇರೆ ಬೇರೆ ಮಕ್ಕಳನ್ನ ತಾಯಂದ್ರನ್ನ ಆರೈಕೆ ಮಾಡ್ತೀರಿ. ತಮಗೂ ಒಂದು ಸಮಯ, ಪರ್ಸನಲ್ ಸಮಯ ಅಂತ ಬೇಕಾಗುತ್ತೆ. ತಮ್ಮ ಒಂದು ಸಕ್ಸಸ್ಫುಲ್ ವೃತ್ತಿ ಜೀವನದಲ್ಲಿ ತಮ್ಮ ಕುಟುಂಬದ ಪಾತ್ರ, ಪತಿ ಸಾಫ್ಟ್ವೇರ್ ಉದ್ಯೋಗಿ, ಮಗಳು ಮೆಡಿಸಿನ್ ಓದ್ತಿದ್ದಾರೆ, ತಮ್ಮ ಕುಟುಂಬದ ಬಗ್ಗೆ ಹೇಳಿ. ಓಕೆ, ಸೊ ನಾನು ಹೇಳ್ದಂಗೆ ನಾನೆಲ್ಲ ತುಂಬ ನನ್ನ ವೃತ್ತಿ ಜೀವನದ ಬಗ್ಗೆನೇ ಹೇಳಿದೆ. ಬಟ್ ಆದರೆ ನನಗೆ ಈ ವೃತ್ತಿ ಜೀವನದಲ್ಲಿ ನನಗೆ ಒಂದು ಬೆನ್ನೆಲುಬಾಗಿ ನನಗೆ ನಿಂತಿರೋರು ಅಂತ ಹೇಳಿದ್ರೆ ನನ್ನ ಕುಟುಂಬದವರು. ನಾನಿವತ್ತು ಈ ಜಾಗಕ್ಕೆ ಬಂದು ನನ್ನ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳ್ಳೋಷ್ಟು ಅವಕಾಶ ಮಾಡಿಕೊಡೋದಕ್ಕೆ ನನ್ನ ಕುಟುಂಬ ವರ್ಗದವರೇ ಕಾರಣರಾಗ್ತಾರೆ. ನಾನು ಯಾವಾಗಲೂ ಅವ್ರ ಮೇಲೆ ಚಿರಋಣಿಯಾಗಿರ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ಮಗಳು ಚಿಕ್ಕವಳಿದ್ದಾಗ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಕಾದ್ರೆ ಇದು ಎಲ್ಲ ವೈದ್ಯರಲ್ಲಂತೂ ಎಲ್ಲ ವೈದ್ಯರ ಜೀವನದಲ್ಲಿ ಕಾಣಿಸೋವಂಥ ಒಂದು ಸಂದರ್ಭ. ಬಟ್ ಎಲ್ಲರೂ ಹೇಳ್ಕೊಂಡಿರೋದಿಲ್ಲ, ಬಟ್ ಆದರೆ ಮನಸ್ಸಲ್ಲೇ ಅವರು ಅದೊಂದು ಕೊರಗಿದ್ದೇ ಇರುತ್ತೆ. ಅವರು ಎಲ್ಲರಿಗೂ ಟೈಮ್ ಕೊಡ್ತಾರೆ, ಅವ್ರಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಟೈಮ್ ಕೊಡಲೇಬೇಕಾಗತ್ತೆ. ತಮಗೂ ಒಂದು ಟೈಮ್ ಕೊಡಬೇಕಾಗತ್ತೆ, ಸಂಸಾರಕ್ಕೂ ಒಂದು ಟೈಮ್ ಕೊಡಬೇಕಾಗತ್ತೆ. ಹಸ್ಬೆಂಡು ಅವರು ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೆ ಮೆಡಿಕಲ್ ಜೀವನದ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ಇವಾಗ ಕೇಳಿದ್ರೆ ಅವ್ರಿಗೆ ಎಷ್ಟೊಂದು ನಾಲೆಜ್ ಬಂದಿದೆ ಮೆಡಿಕಲ್ ಸಬ್ಜೆಕ್ಟ್ಸ್ ಬಗ್ಗೆ ಅಂತ ಹೇಳಿದ್ರೆ, ಅಷ್ಟೊಂದು ನಮ್ಮದು ಇಂಟರ್ಯಾಕ್ಷನಿಂದನೇ ಅವ್ರಿಗೆ ಅದೊಂದು ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಅವರ ಸಪೋರ್ಟ್ 100% ಇದೆ, ಖಂಡಿತ ಇದೆ. ನಮ್ಮ ಅತ್ತೆ ಮಾವ ನನ್ನ ಜೊತೆ ಇದ್ದಾರೆ. ಅವರು ಕೂಡ ಅವರೇ ಸ್ಯಾಕ್ರಿಫೈಸ್ ಮಾಡಿರಬಹುದು ಅಂತಲೇ ಹೇಳ್ಬೋದು. ನನ್ನ ಈ ಲೈಫಿಗೆ ಒಂಥರ ಲೈಕ್ ಬೆಳಕು ಕೊಟ್ಟಿರೋದಕ್ಕೆ ಅವ್ರದ್ದೇ ಒಂದು ಜವಾಬ್ದಾರಿ. ನನ್ನ ಮಗಳು ಕೂಡ ಅವಳದು ಡಿಮ್ಯಾಂಡ್ಸ್ ಬಹಳ ಕಡಿಮೆ. ಸೊ ಹಾಗಾಗಿ ನಾನು ಅಷ್ಟೊಂದು ಅವಳ ಚೈಲ್ಡ್ಹುಡ್ನಲ್ಲಿ ನಾನು ತುಂಬ ಲೈಕ್ ಇಂಪಾರ್ಟೆಂಟ್ ಸ್ಥಾನ ತೊಗೊಳಕ್ಕಾಗಲೇ ಇಲ್ಲ. ಅವಳು ಬೆಳೆದಿದ್ದಲ್ಲ ಅವರ ಅಜ್ಜಿ ತಾತ, ನಮ್ಮ ಅತ್ತೆ ಮಾವ ಜೊತೆನೇ ಅವಳು ಬೆಳೆದಿದ್ದು. ಹಾಗೆಯೇ ಅವಳು ಸ್ಕೂಲ್ನಲ್ಲೂ ಕೂಡ ಅದೊಂದು ತುಂಬ ಸಪೋರ್ಟ್ ಸಿಸ್ಟಮ್ ಇತ್ತು. ಎಷ್ಟೋ ಸಲ ನನಗೆ ಅವಳನ್ನ ಪಿಕಪ್ ಮಾಡೋದಕ್ಕೆ ಹೋಗೋದಕ್ಕೆ ಎಲ್ಲನೂ ಟೈಮ್ ಆಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಅವ್ರ ಟೀಚರ್ಸೇ ಅವರೇ ವೇಟ್ ಮಾಡಿ, ಅವಳು ಸ್ಕೂಲ್ ಟೈಮ್ ಮುಗ್ದಿದ್ರೂ ಕೂಡ ಐ ಸ್ಟಿಲ್ ರಿಮೆಂಬರ್ ಅವ್ರ ಪ್ರಿನ್ಸಿಪಲ್, ಅವಳು JSS ಸ್ಕೂಲ್ನಲ್ಲಿ ಓದಿದ್ದು, ಅವರು ಪ್ರಿನ್ಸಿಪಲ್ ಗೌರಿ ಮೇಡಮ್ಮು, ಶಿ ವೇಟೆಡ್ 6 o'clock ಆಗೋಯ್ತು ಅವತ್ತು ನಾನು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ. ಅಷ್ಟೊತ್ತು ಟೈಮ್ ಕೂಡ ಅವ್ರ ಸ್ಕೂಲ್ನಲ್ಲಿ ಅವಳನ್ನ ಇರಿಸ್ಕೊಂಡು
ವೇಟ್ ಮಾಡಿ ಆಮೇಲೆ ಸ್ಕೂಲ್ ಬಾಗ್ಲು ಹಾಕಿದ್ರು. ಆ ಒಂದು ಎಪಿಸೋಡು ಅದೊಂಥರ ಲೈಕ್ ಇಟ್ ಇಸ್ ಸಚ್ ಅ ವಂಡರ್ಫುಲ್ ನಿಮ್ಮ ಮಾತಿನಲ್ಲಿ ಒಂದು ಭಾವುಕತೆ ಇದೆ. ಹೌದು. ಎಷ್ಟೇ ವೈದ್ಯರಾಗಿದ್ರು ಕೂಡ, ಸ್ತ್ರೀರೋಗ ತಜ್ಞರಾಗಿದ್ರು ಕೂಡ ತಾವು ತಾಯಿಯಾಗಿದ್ದಾಗ ಆ ಕ್ಷಣಗಳನ್ನು ಮಿಸ್ ಮಾಡ್ಕೊಂಡೇ ಇರ್ತಾರೆ. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗಿ ಇದ್ದೇ ಇರುತ್ತೆ. ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸ್ಕೊಂಡು ಬಂದಿದ್ದಾವೆ, ಸಾಕಷ್ಟು ಗೌರವಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ. ತಮ್ಮ ಬದುಕಿಗೆ ಈ ಪ್ರಶಸ್ತಿ ಗೌರವಗಳೇನು? ಸೊ ಆ್ಯಕ್ಚುಲಾಗಿ ಪ್ರಶಸ್ತಿ ಅಂತ ಕೊಟ್ಟಾಗ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಈ ಒಂದು ಅವಕಾಶ ಕೊಟ್ರಿ ನೀವು ನನಗೆ ಈ ಶುಭೋದಯ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸ್ಕೊಂಡ್ರಿ. ಅದನ್ನು ಕೇಳಿದಾಗ ನಿಜವಾಗ್ಲೂ ನನಗೆ ಅರ್ಹತೆ ಇದೆಯಾ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಮಾತಾಡೋದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಅದೇ ರೀತಿ ಭಾವನೆಗಳು ನನಗೆ ಯಾವಾಗ ಯಾರಾದರೂ ಬಂದು ನಿಮಗೆ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಾಗ ಅದೇ ರೀತಿ ಒಂದು ಭಾವನೆ ಬರ್ತಾ ಇರುತ್ತೆ. ನಿಜವಾಗ್ಲೂ ಅರ್ಹತೆ ಇದೆಯಾ ಇದ್ರ ಬಗ್ಗೆ ಅಂತನ್ಬಿಟ್ಟು. ಬಟ್ ಆದರೆ ಇದೊಂದು ರೆಕಗ್ನಿಷನ್ನು, ಬೇರೆಯವರು ನನ್ನ ಮೇಲೆ ತೋರಿಸಿರೋಂಥ ಒಂದು ರೆಸ್ಪೆಕ್ಟ್, ಒಂದು ಮರ್ಯಾದೆ, ಒಂದು ಅಭಿಮಾನ ಅಂತ ಹೇಳಿಕೊಂಡು ನಾನು ಒಂದು ಅವಾರ್ಡ್ನ ನಾನು ತೆಗೆದುಕೊಳ್ತೀನಿ. ಯಾರೇ ನಿಮಗೆ ಒಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದಾಗ ಅದೊಂಥರ ಲೈಕ್ ಒಂಥರ ಮುಜುಗರ ಕೂಡ. ನಿಜವಾಗ್ಲೂ ಹೋಗಿ ತಗೋಬೇಕಾ? ಯಾಕಂದರೆ ಮಾಡಬೇಕಾಗಿರೋ ಅಂಥ ಜವಾಬ್ದಾರಿ ತುಂಬ ಇದೆ. ಸೊ ಇದು ಎಂಡ್ ಅಲ್ಲ, ಅದೊಂದು ನನಗೆ ಒಂದು ಸನ್ಮಾನ ಕೊಟ್ಟರು ಅಂತಂದ್ಬಿಟ್ಟು ಅದಕ್ಕೆ ಒಂದು ಆ ಚಾಪ್ಟರ್ಗೆ ಕ್ಲೋಸ್ ಅಂತಂದ್ಬಿಟ್ಟು ನಾವು ಹೇಳಲ್ಲ. ಯಸ್, ಇಟ್ಸ್ ದ ಬಿಗಿನಿಂಗ್ ಆಫ್ ಅ ನ್ಯೂ ರೆಸ್ಪಾನ್ಸಿಬಿಲಿಟಿ ಅಂತಲೇ ನಾನು ಯಾವಾಗಲೂ ತಗೊಳ್ಕೊಂಡಿದ್ದೀನಿ. ಓಕೆ, ಈಗ ಹೇಳ್ಬೇಕು ನೀವು ಸ್ಟೆಥೋಸ್ಕೋಪ್, ಏಪ್ರಾನ್, ವಾರ್ಡ್ ರೂಮ್ ಇದನ್ನು ಬಿಟ್ಟು ಬೇರೆ ಹವ್ಯಾಸ ಏನು ಅಂತ? ಓಕೆ, ಸೊ ನಾನು ನನ್ನ ಜೀವನವನ್ನು ಪೂರ್ತಿಯಾಗಿ ನಾನು ನನ್ನ ಮೆಡಿಕಲ್ ಸರ್ವಿಸ್ಗೋಸ್ಕರನೇ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ್ಲೂ ಬೆಳಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಲೈಕ್ ಅಡುಗೆ ತಿಂಡಿ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಊಟ ಮಾಡಲೇಬೇಕು ಎಲ್ಲರೂ. ಸೊ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೆಕ್ಸ್ಟ್ ಎಲ್ಲನೂ ನಾನು ಹಾಸ್ಪಿಟ್ಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದ್ರ ಜೊತೆ ಒಂದು ಹವ್ಯಾಸ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕು ಮತ್ತು ಲಿಸ್ನಿಂಗ್ ಟು ಮ್ಯೂಸಿಕ್ಕು, ದೀಸ್ ಆರ್ ಸಮಥಿಂಗ್ ವಿಚ್ ಐ ವಿಲ್. ಹೌದು. ಸೊ ವೀಣೆ ನುಡಿಸ್ತೀನಿ, ಬಟ್ ಆದರೆ ಎಲ್ಲೂ ಪರ್ಫಾರ್ಮೆನ್ಸ್ ತರಹ ಎಲ್ಲ ಕೊಟ್ಟಿಲ್ಲ. ಮನಸ್ಸಿಗೆ ಯಾವಾಗಾದರೂ ಒಂಥರ ಲೈಕ್ ಚೇಂಜ್ ಬೇಕು ಅಂತ ಹೇಳಿದಾಗ ಈ ತರಹ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಬೇರೆ ರೀತಿಯ ಹವ್ಯಾಸ ಅಂತ ಹೇಳಿದ್ರೆ ಜಾಗ ನೋಡೋದು, ಬೇರೆ ಜಾಗಕ್ಕೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋದು, ಇದನ್ನು ಕೂಡ ಮತ್ತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಈ ರೀತಿಯಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ. ಓಕೆ, ಸೊ ಒಬ್ಬ ವೈದ್ಯ ಆಗಿ ಒಂದು ಸಾಮಾಜಿಕ ಜವಾಬ್ದಾರಿ, ವೃತ್ತಿ ಧರ್ಮ ಇದೆ. ಜನತೆಗೆ ಒಂದು ಮೆಸೇಜ್ ಅಥವಾ ವೈದ್ಯರಿಗೆ, ನಿಮ್ಮ ಜೂನಿಯರ್ಸ್ ಬರೋರಿಗೆ ಒಂದು ಸಲಹೆ ಕೊಡೋದಾದ್ರೆ ಏನು ಮೆಸೇಜ್ ಕೊಡ್ತೀರಿ? ಓಕೆ, ವೈದ್ಯರಿಗೆ ಮೆಸೇಜ್ ಅಂತ ಹೇಳಿದ್ರೆ ಈಗ ಬರ್ತಾ ಇರೋವಂಥ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರೊಫೆಷನಲ್ಲಿ ತುಂಬ ಡೆಡಿಕೇಶನ್ ಬೇಕು, ತುಂಬ ಪರ್ಸವಿಯರೆನ್ಸ್ ಬೇಕು, ತುಂಬ ಪೇಷನ್ಸ್ ಇರಬೇಕು, ಮತ್ತು ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನನ್ನ ಮಗಳಿಗೂ ಕೂಡ ನಾನು ಅದನ್ನೇ ಹೇಳೋದು, ಕಂಪ್ಯಾರಿಸನ್ ಮಾಡ್ಕೋಬೇಡ. ನಮ್ಮ ವೃತ್ತಿ ಜೀವನ ತುಂಬ ಡಿಫ್ರೆಂಟು, ಬೇರೆ ಜೀವನಕ್ಕಿಂತನೂ ತುಂಬ ಒಂಥರ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಜೀವನ ಅಂತಲೇ ಹೇಳಬಹುದು. ಇದರಲ್ಲಿ ನಮಗೆ ರಿವಾರ್ಡ್ಸ್ ಕಡಿಮೆ ಇರಬಹುದು, ಬಟ್ ಆದರೆ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿರುತ್ತೆ ಅದು ತುಂಬ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಜೀವನವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದಾಗ ತುಂಬ ಹೆಮ್ಮೆಯಿಂದ ಈ ಜೀವನವನ್ನು ಸಾಧನೆ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಮತ್ತು ಜನರಿಗೆ ಅಂತ ಹೇಳಿದಾಗ, ಅಂದರೆ ಹೆಣ್ಮಕ್ಳಿಗೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ಮತ್ತು ಯಾವುದೇ ರೀತಿಯಾದ ಒಂದು ತೊಂದರೆ ಆದಾಗ ವೈದ್ಯರಲ್ಲಿ ಬಂದು ನಿಮ್ಮ ತೊಂದರೆಗಳಿಗೆ ತಕ್ಕಂಥ ಒಂದು ಪರಿಹಾರ ಕಂಡುಕೊಳ್ಳಿ. ಮತ್ತು ನಿಮ್ಮ ಜೀವನ ಕೂಡ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಜೀವನ ಚೆನ್ನಾಗಾಯಿತು ಅಂತ ಹೇಳಿದ್ರೆ ನಿಮ್ಮ ಸಂಸಾರದ, ಕುಟುಂಬದ ಜೀವನ, ಹಾಗೆಯೇ ನಮ್ಮ ದೇಶದ ಮುಂದುವರಿಕೆ ಕೂಡ ನಿಮ್ಮ ಮೇಲೇ ಇರುತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಾನು ಈ ಸಂಭಾಷಣೆನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಓಕೆ, ತುಂಬ ಖುಷಿಯಾಯಿತು. ಫಸ್ಟು ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಆಹ್ವಾನ ನೀಡಿದ್ದಾಗ ಲಕ್ಷ್ಮೀ ಮೇಡಮ್ ಅವರು ಫೋನ್ ಮಾಡಿದಾಗ
ಏನೇನು ಮಾತಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಏನು ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಬಟ್ ಆದರೆ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ನಿಮ್ಮಲ್ಲಿದ್ದಿದ್ದ ಒಂದು ಆತ್ಮೀಯತೆಯಿಂದ ನನಗೆ ತುಂಬ ಒಂದು ಖುಷಿ ತಂತು. ಮತ್ತು ಅದ್ರ ಜೊತೆ ಮಾತಾಡಬೇಕಾದ್ರೆ ಇನ್ನೂ ಹೆಚ್ಚಾಗಿ ನನ್ನ ಅನಿಸಿಕೆಗಳನ್ನೆಲ್ಲ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಇದಕ್ಕೆ ಆ್ಯಕ್ಚುಲಾಗಿ ನೀವು ಆ್ಯಂಕರ್ ಆಗಿ ಮಾಡಿರೋಂಥ ಒಂದು ಎಫರ್ಟ್ ಅಂತಲೇ ಹೇಳಬಹುದು. ನಮಗೂ ಇವತ್ತು ಗೊತ್ತಾಯಿತು ಡಾಕ್ಟರ್ದು ಸಂಭಾಷಣೆ ಅಷ್ಟು ಕಷ್ಟ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಹಳ ಸಂತೋಷ. ನಿಮ್ಮ ವೃತ್ತಿ ಜೀವನ ಹೇಗೆ ಸಾಕ್ತಿರಲಿ, ನಿಮ್ಮಿಂದ ಸಾಕಷ್ಟು ಜನಕ್ಕೆ ಜೊತೆಗೆ ಸೊಸೈಟಿಗೆ ಒಂದು ಕೊಡುಗೆ ಸಿಗ್ತಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರು, ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯೆ ಡಾಕ್ಟರ್ ಸುನೀತಾ ಮಹೇಶ್ ಅವರನ್ನ ಸಂದರ್ಶಿಸಿದ್ವಿ. ಅವರ ಬದುಕು ಜೊತೆಗೆ ಸಾಧನೆಯನ್ನು ಮೆಲುಕು ಹಾಕಿದ್ವಿ. ನಿಮಗೆಲ್ಲ ತಿಳಿದೇ ಇದೆ, ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಇಡೀ ಜನ ದೇಶದಾದ್ಯಂತ ಕೂಡ ಕಾಯ್ತಾ ಇದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ನೇರ ಪ್ರಸಾರ ಇರುತ್ತೆ. 12:22 12:40 ನಡೆಯುವಂತಹ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಈ 84 ಸೆಕೆಂಡ್ಗಳ ಪ್ರಾಣ ಪ್ರತಿಷ್ಠಾಪನೆಯನ್ನು ತಾವು ಕೂಡ ನಮ್ಮ ವಾಹಿನಿಯ ಮುಖೇನವಾಗಿ ಕಣ್ತುಂಬಿಕೊಳ್ಳಿ. ರಾಮನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ 500 ವರ್ಷಗಳ ಕನಸು ಇವತ್ತು ನನಸಾಗುವಂತಹ ಕ್ಷಣಕ್ಕೆ ತಾವು ಕೂಡ ಸಾಕ್ಷಿಯಾಗಿ ಅಂತ ಹೇಳ್ತಾ, ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಶ್ರೀರಾಮ್.